ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಅತೀ ನೂತನವಾದ, ಅತೀ ಪುರಾತನವಾದ, ಅತೀ ಸುಂದರವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಪರಂಪೂಜ್ಯ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿಯನ್ನು ತಿಳಿಯುವ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಮೊದಲನೆಯ 41 ಶ್ಲೋಕಗಳಲ್ಲಿ ಹಲವಾರು ವಿಚಾರಗಳನ್ನು ಭಗವತ್ಪಾದರು ತಿಳಿಸಿ ಈ ಜಗನ್ಮಾತೆಯನ್ನ ವೀಕ್ಷಿಸೋದಕ್ಕೆ, ದರ್ಶನ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ 35ನೇ ಶ್ಲೋಕದಲ್ಲಿ ಎಲ್ಲವೂ ನೀನೇ, ಮನಸ್ತ್ವಂ ವ್ಯೋಮತ್ವಂ ಎಲ್ಲವೂ ನೀನೇ ಅಂತ ಹೇಳಿ, ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷ. ನೀನಲ್ಲದೆ ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಅಷ್ಟು ಮಾತ್ರ ಅಲ್ಲದೆ ನೀನೇ ಈ ಪ್ರಪಂಚವಾಗಿ ಬದಲಾಯಿಕೊಂಡಿದ್ಯಾ, ಬದಲಾವಣೆ ಮಾಡಿಕೊಂಡಿದ್ಯಾ, ಇಲ್ಲ ಮಾರ್ಪಾಡು. ನೀನೇ ಈ ಪ್ರಪಂಚ ಅಂತ ಹೇಳೋದನ್ನು ಹೇಳಿ ಆಮೇಲೆ ಎಲ್ಲ ಚಕ್ರಗಳ ಬಗ್ಗೆ ವಿವರವನ್ನು ಕೊಟ್ಟು, ಹೇಗೆ ಶಿವ ಮತ್ತು ಶಕ್ತಿ ಇಬ್ಬರು ಕೂಡ ಈ ಎಲ್ಲ ಚಕ್ರಗಳಲ್ಲಿಯೂ ಇದ್ದಾರೆ. ಬೇರೆ ಬೇರೆ ಹೆಸರುಗಳನ್ನೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ದೇಹದಲ್ಲಿ ಅವರಿಬ್ಬರೂ ಇದ್ದಾರೆ. ಇಬ್ಬರು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಅಲ್ಲ, ಒಂದೇ. ಆದರೂ ಕೂಡ ಈ ಜಗನ್ಮಾತೆ ಶಿವನಿಂದ ಬೇರೆಯಾಗಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ. ಜೊತೆಯಾಗಿಯೂ ಇರ್ತಾಳೆ, ಬೇರೆಯಾಗಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ. ಹಾಗಾಗಿ ನಾವು ಅವಳನ್ನು ಸೃಷ್ಟಿ ಸ್ಥಿತಿ ಲಯಕಾರಿಣಿ ಅಂತ ಹೇಳುವಂಥದ್ದು. ಅವಳಿಂದಾಗಿಯೇ ಈ ಎಲ್ಲ ದೇವತೆಗಳು ಕೆಲಸವನ್ನು ಮಾಡುವಂಥವರು. ಭ್ರೂಲತಿಕೆಯೋ ಒಂದು ಹುಬ್ಬಿನ ಒಂದು ಹೀಗೆ ಅಲ್ಲಾಡಿಸೋದ್ರಿಂದ ಅವಳ ಆಜ್ಞೆಯನ್ನ ಎಲ್ಲ ದೇವತೆಗಳಿಗೂ ಕೊಡ್ತಾಳಂತೆ. 42ನೇ ಶ್ಲೋಕದಿಂದ ಮೊದಲಾಗಿ ಜಗನ್ಮಾತೆಯ ಅಂಗಗಳ ವಿವರಣೆಯನ್ನ ಕೊಡ್ತಿದ್ದಾರೆ. ಕಿರೀಟದಿಂದ ಶುರು ಮಾಡಿದ್ದಾರೆ. ಕಿರೀಟ, ಆಮೇಲೆ ತಲೆ ಅಥವಾ ಜಡೆ, ತಲೆ ಕೂದಲು ಅಥವಾ ಜಡೆ, ಆಮೇಲೆ ಬೈತಲೆ, ಹಣೆ, ಹುಬ್ಬು, ಕಣ್ಣು, ಕಪೋಲ, ಆಮೇಲೆ ಕೆನ್ನೆ ಮತ್ತೆ ಮೂಗು. ಇಷ್ಟರವರೆಗೆ ನಾವು ನೋಡಿದ್ದೇವೆ. ಈಗ ಮುಂದಿನ ಶ್ಲೋಕ ನೋಡೋಣ. 61ನೇ ಶ್ಲೋಕದವರೆಗೆ ನಾವು ನೋಡಿದ್ದೇವೆ. 61ನೇ ಶ್ಲೋಕದಲ್ಲಿ ಮೂಗಿನ ಬಗ್ಗೆ, ನಾಸಾವಂಶ, ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. 62ನೇ ಶ್ಲೋಕದಿಂದ ಶುರು ಮಾಡೋಣ. ಪ್ರಕೃತ್ಯಾ ರಕ್ತಾಯ ಸ್ತವ ಸುದತಿ ದಂತಚ್ಛದರುಚೇಃ ಪ್ರವಕ್ಷ್ಯೆ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ ತುಲಾಮಧ್ಯಾರೋಢುಂ ಕಥಮಿವ ವಿಲಜ್ಜೇತ ಕಲಯ. ಮೂಗಿನಿಂದ ಕೆಳಗೆ ಬರ್ತಿದ್ದಾರೆ. ತುಟಿಗಳ ವಿಚಾರ ಈಗ ಹೇಗಿದೆ ಅಂತ ಹೇಳಿದ್ರೆ, ಪ್ರಕೃತ್ಯ ರಕ್ತಾಯ, ಸ್ವಾಭಾವಿಕವಾಗಿಯೇ ರಕ್ತದಂತೆ ಕೆಂಪಾಗಿರುವಂಥದ್ದು ಜಗನ್ಮಾತೆಯ ತುಟಿಗಳು. ನಮಗೂ ಕೆಂಪಾಗತ್ತೆ, ನಾವು ಲಿಪ್ಸ್ಟಿಕ್ ಹಚ್ಚಿಕೊಳ್ಬೇಕಾಗತ್ತೆ ಕೆಂಪಾಗಬೇಕಿದ್ರೆ. ಅದಕ್ಕಾಗಿ ಪ್ರಕೃತ್ಯ ಅಂದರೆ ಸಹಜವಾಗಿಯೇ, ಸ್ವಾಭಾವಿಕವಾಗಿ, ಏನು ಲಿಪ್ಸ್ಟಿಕ್ ಹಚ್ಚಿ ಕೆಂಪಾಗಿಲ್ಲ ಅವಳ ತುಟಿಗಳು,
ಸ್ವಾಭಾವಿಕವಾಗಿಯೇ ರಕ್ತದಂತೆ ಬಣ್ಣ, ಅಂದರೆ ಅತಿ ಕಡು ಕೆಂಪು ಬಣ್ಣದಲ್ಲಿದೆ ಅವಳ ತುಟಿಗಳು. ಆಮೇಲೆ ಸುದತಿ ದಂತಚ್ಛದ ರುಚಿ, ಉತ್ತಮವಾದ ಬಿಳಿಯಾಗಿರುವ ದಂತ ಪಂಕ್ತಿಗಳಿವೆ. ಈ ತುಟಿಗಳು ಅರೆ ಬಿರಿದು ಸ್ವಲ್ಪ ತೆರೆಕೊಂಡಿದೆ. ಆ ಬಿಳಿಯಾದ ಹಲ್ಲುಗಳು ಕಾಣಿಸ್ತಾ ಇವೆ. ಸುದತಿ ದಂತಚ್ಛದ ರುಚೇಹಿ, ಸ್ವಲ್ಪವಾಗಿ ತೆರೆದುಕೊಂಡ ತುಟಿಗಳು. ಹಾಗಾಗಿ ಅದರ ಒಳಗೆ ಇರುವಂತಹ ಅತೀ ಬಿಳಿಯಾಗಿರುವಂತಹ ಹಲ್ಲುಗಳು, ಇದರ ಅಲ್ಲಿ ರುಚಿ ಅಂತ ಹೇಳಿದ್ರೆ ಸೌಂದರ್ಯ ಕಾಣಿಸ್ತಾ ಇದೆ. ತುಟಿಗಳ ಸೌಂದರ್ಯ ತುಂಬ ಕೆಂಪಿದೆ, ಹಲ್ಲಿನ ಸೌಂದರ್ಯ ಬಹಳ ಬಿಳಿಯಾಗಿದೆ. ನೋಡಿ ಹೇಗೆ ಕಾಂಟ್ರಾಸ್ಟ್ ನೋಡಿ, ಇಲ್ಲಿ ಕೆಂಪು ಓಪನ್ ಮಾಡಿದಾಗ ಇಲ್ಲಿ ಒಳಗಡೆ ಬಿಳಿ ಬಣ್ಣ. ನಮಗೆ ತುಟಿಗಳು ಅಂತ ಹೇಳಿದ್ರೆ ಬಾಯಿಗೆ ಇರುವಂತ ಒಂದು ಬಾಗಿಲು. ಶಾಲೆಯಲ್ಲಿ ಟೀಚರ್ ಹೇಳೋದಿಲ್ಲ ಫಿಂಗರ್ ಆನ್ ದ ಲಿಪ್ಸ್, ಹೀಗೆ ಮಾಡಿ ಕೂತ್ಕೊಳ್ಬೇಕು ಮಕ್ಕಳೆಲ್ಲ. ಏನು ಅದು ಲಾಕ್ ಹಾಕಿಡೋದು, ಯಾರು ಮಾತಾಡಬಾರ್ದು. ಮಾತಾಡಿದ್ರೆ ಮತ್ತೆ ಶಿಕ್ಷೆ ಕೊಡ್ತಾರೆ ಟೀಚರು. ಹಾಗೆ ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ಹೀಗೆ ಇಟ್ಕೊಳ್ಳೋದು, ಇಲ್ದಿದ್ರೆ ಮತ್ತೆ ಓಪನ್ ಆಗಿಬಿಡತ್ತೆ ಅದು. ತುಟಿಗಳು ಅಂತ ಹೇಳಿದ್ರೆ ನಮಗೆ ಬಾಯಿಯನ್ನು ಬಂಧಿಸಿ ಇಡೋದಿಕ್ಕಿರುವಂತಹ ಬಾಗಿಲುಗಳು. ಅಂದರೆ ಏನರ್ಥ? ಉತ್ತಮವಾದ ಮಾತುಗಳು ಮಾತ್ರ ಹೊರಬರುವಂತೆ ಮಾಡುವಂಥದ್ದು. ನೋಡಿ, ತುಟಿಗಳು ಇಲ್ಲ ಅಂತ ಹೇಳಿದ್ರೆ ನಮಗೆ ಕಾಣುವಾಗ ತುಟಿದು ಏನಿದೆ ಉಪಯೋಗ? ಏನಿಲ್ಲ. ಬಹುಶಃ ತುಟಿಗಳು ಇಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಮಾತಾಡೋದು ಎಷ್ಟು ಕಷ್ಟ. ಮಾ ಹೇಳಬೇಕಿದ್ರೆ ನಮಗೆ ಇದು ತುಟಿ ಎರಡು ಸೇರಬೇಕು, ಇಲ್ದಿದ್ರೆ ಮಾ ಹೇಳೋದು ಹೇಗೆ? ನಮ್ಮ ಉಚ್ಚಾರ ಸ್ಪಷ್ಟತೆ ಬರೋದು ತುಟಿಗಳಿಂದ. ಅದು ಅಲ್ಲದೆ ಉತ್ತಮವಾದ ಮಾತುಗಳು ಬಂದಾಗ ಮಾತ್ರ ತೆರೆಯುವಂತಹ ತುಟಿಗಳಾಗಬೇಕು. ಕೆಟ್ಟ ಮಾತುಗಳು ಮನಸ್ಸಿನಲ್ಲಿ ಬಂತು, ಇನ್ನೇನು ಹೊರಗಡೆ ಬಂತು ಅಂತ ಆಗುವಾಗ ತುಟಿಗಳು ತೆರೆದುಕೊಳ್ಳೇಬಾರ್ದು. ಅದು ಸೆಕ್ಯೂರಿಟಿ ಆಗಿರ್ಬೇಕಲ್ಲಿ. ಹೋಗು ಒಳಗಡೆ ವಾಪಸ್, ಯೋಚನೆಯೇ ಬರಬಾರ್ದು. ಆಯ್ತು, ಯೋಚನೆ ಬಂದಾಯ್ತು, ಆದರೆ ಹೊರಗಡೆ ಅದನ್ನ ಮಾತನಾಡಿ ಕೆಟ್ಟವರಾಗೋದು ಬೇಡ. ಅದರಿಂದಾಗಿ ಇದು ಬಾಗಿಲುಗಳ ಹಾಗೆ ಇದೆ. ತುಟಿಗಳು ಅಂತ ಹೇಳಿದ್ರೆ ನಮಗೆ ಬಾಯಿಗೆ ಇರುವಂತಹ ಉತ್ತಮವಾದ ಸೆಕ್ಯೂರಿಟಿ ಬಾಗಿಲುಗಳು. ಅದು ಹೇಗೆ ಕಾಣಿಸ್ತದೆ ಅಂತ ಹೇಳಿದ್ರೆ ಆದಿಶಂಕರಾಚಾರ್ಯ ಹೇಳ್ತಾರೆ, ಪ್ರವಕ್ಷೆ ಸಾದೃಶ್ಯಂ. ಯಾವ ತರ ಕಾಣಿಸ್ತಾ ಇದೆ ಇದು ನನಗೆ, ನಾನು ಹೇಳ್ತೇನೆ. ಅವರ ಅಭಿಪ್ರಾಯವನ್ನ ಆದಿಶಂಕರಾಚಾರ್ಯರು ತಿಳಿಸ್ತಾ ಇರೋದು ತಾಯಿಗೆ. ಜನಯದು ಫಲಂ ವಿದ್ರುಮಲತ. ವಿದ್ರುಮ ಅಂತ ಹೇಳಿದ್ರೆ ಹವಳದ ಬಳ್ಳಿ ಇದೆಯಂತೆ. ಹವಳದ ಬಳ್ಳಿಯಲ್ಲಿ ಹವಳದ ಕಾಯಿಗಳು ಬಿಡತ್ತೆ. ಅದು ಹಣ್ಣಾಗೋದಿಲ್ಲ, ಕಾಯಿಯೇ ಹಾಗೆ ಒಣಗಿ ಅದರ ಒಳಗಡೆಯಿಂದ ಹವಳ ಬರುವಂತಹದ್ದು, ಹಣ್ಣಾಗೋದಿಲ್ವಂತೆ. ಅದು ಹಣ್ಣಾದ್ರೆ ಹೇಗಿರ್ಬೋದು? ಬಿಡೋದಿಲ್ಲ, ಆದ್ರೆ ಕಾಯಿ ಹಣ್ಣಾಗೋದಿಲ್ಲ. ಹಣ್ಣಾದ್ರೆ ಹೇಗಿರ್ಬೋದು? ಜನಯತು ಫಲಂ, ಹುಟ್ಟಿದ್ರೆ ಹಣ್ಣಾಗಿ ಇದ್ರೆ. ವಿದ್ರುಮಲತದಿಂದ ಬರುವಂತಹ ಆ ಹಣ್ಣು ಕಾಯಿ ಹಣ್ಣಾಗೋದೇ ಇಲ್ಲ, ಕಾಯಿಯೇ ಅಲ್ಲಿಂದ ಅಲ್ಲಿಗೆ ಒಣಗಿ ಹೋಗ್ಬಿಡತ್ತಂತೆ. ಹಣ್ಣಾದ್ರೆ ಹೇಗಿರ್ಬೋದು? ಇದನ್ನ ನಾನು ಯೋಚಿಸ್ತಾ ಇದ್ದೇನೆ. ನ ಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾತರುಣಿತಂ. ಬಿಂಬ ಹಣ್ಣು ಅಂತ ಹೇಳಿದ್ರೆ ತೊಂಡೆಕಾಯಿ. ನಮ್ಮ ಹೆಚ್ಚಿನ ಸಾಹಿತ್ಯಗಳಲ್ಲಿ, ಕವಿತೆಗಳಲ್ಲಿ, ಕಾವ್ಯಗಳಲ್ಲಿ ತುಟಿಗಳನ್ನ ತೊಂಡೆ ಹಣ್ಣಿಗೆ ಹೋಲಿಸ್ತಾರೆ. ತೊಂಡೆಕಾಯಿ ಹಸಿರು ಬಣ್ಣದಲ್ಲಿರುತ್ತೆ, ಹಣ್ಣು ಕೆಂಪಾಗಿರುತ್ತೆ. ಸಾಮಾನ್ಯವಾಗಿ ತುಟಿಗಳನ್ನ ತೊಂಡೆ ಹಣ್ಣಿಗೆ ಹೋಲಿಸುವಂತಹದ್ದು. ಬಿಂಬ ಅಂತ ಹೇಳಿದ್ರೆ ಇಲ್ಲಿ ತೊಂಡೆಕಾಯಿ ಅಥವಾ ತೊಂಡೆ ಹಣ್ಣು ಅಂತ ಹೇಳ್ಬೋದು, ಕಾಯಿ ಅಂತಲ್ಲ, ತೊಂಡೆ ಹಣ್ಣು. ಅದೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ತುಲಾ ಮಧ್ಯ ರೋಢುಂ ಕಥಮಿವ ವಿಲಜ್ಜೇತ ಕಲಯ. ಅದಕ್ಕೆ ಭಾರಿ ಒಂದು ಇದರತ್ತೆ, ನಾನೇ ಕೆಂಪು ಅಂತ ಇರತ್ತಂತೆ ತೊಂಡೆ ಹಣ್ಣಿಗೆ. ಆದ್ರೆ ಅದಕ್ಕೀಗ ಗೊತ್ತಾಗತ್ತೆ ನಾನು ಹೇಗೆ ಹೀಗೆ ಕೆಂಪಾದೆ ಅಂತ ಹೇಳಿದ್ರೆ, ಇದು ಜಗನ್ಮಾತೆಯ ತುಟಿಗಳ ಪ್ರತಿಬಿಂಬ. ನಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾತರುಣಿತಂ. ಹೇಗೆ ಈ ಅರುಣ ಬಣ್ಣ, ಕೆಂಪು ಬಣ್ಣ ಬಂತು ನನಗೆ ಅಂತ ತೊಂಡೆ ಹಣ್ಣು ಆಲೋಚನೆ ಮಾಡಿದಾಗ, ಓಹೋ, ಇದು ನನ್ನಿಂದಾಗಿ ಅಲ್ಲ,
ಬಂದಿರೋದು ಜಗನ್ಮಾತೆಯ ತುಟಿಗಳ ಪ್ರತಿಬಿಂಬ ಬಂದು ನನ್ನ ಮೇಲೆ ಬಿದ್ದು ನಾನು ಹೀಗೆ ಕೆಂಪಾಗಿ ಆಗಿರೋದು ಅಂತ ಅರ್ಥ ಆದಾಗ ವಿಲಜ್ಜೇತ ಕಲೆ. ಅದಕ್ಕೆ ನಾಚಿಕೆ ಆಗ್ಬಿಡತ್ತಂತೆ. ಅಯ್ಯೋ, ನಾನು ಎಷ್ಟು ಅಹಂಕಾರದಿಂದ ಬೀಗ್ತಾ ಇದ್ದೆ, ನಾನೇ ಕೆಂಪು ಬಣ್ಣ, ನನ್ನನ್ನು ತುಟಿಗಳಿಗೆ ಹೋಲಿಸ್ತಾರೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ರೆ, ಅಹಂಕಾರದಿಂದ ಬೀಗ್ತಾ ಇದ್ರೆ, ಓಹೋ ಈಗ ನನಗೆ ಗೊತ್ತಾಯಿತು, ಇದು ನನ್ನಿಂದಾಗಿ ಅಲ್ಲ, ಆದರೆ ಆ ಜಗನ್ಮಾತೆಯ ತುಟಿಗಳ ಪ್ರತಿಬಿಂಬದಿಂದಾಗಿ ನನಗೆ ಈ ಬಣ್ಣ ಬಂದಿದೆ ಅಂತ ಗೊತ್ತಾದಾಗ, ಆ ತೊಂಡೆ ಹಣ್ಣಿಗೆ ಗೊತ್ತಾದಾಗ ಅದಕ್ಕೆ ನಾಚಿಕೆ ಆಗ್ಬಿಡತ್ತಂತೆ. ಇದು ನಮಗೆಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ನಾವು ಕೂಡ ಅಷ್ಟೇ, ಏನು ಕೆಲಸ ಮಾಡಿದ್ರು ಚೆನ್ನಾಗಿದ್ರೆ ಆಹಾ ನಾನು ಭಾರಿ ರೂಪವಂತಳು, ಜಾಸ್ತಿ ದುಡ್ಡಿದ್ರೆ ಓಹೋ ನಾನು ಭಾರಿ ಶ್ರೀಮಂತರು, ಅಂದರೆ ಏನೇನೋ ಇರುತ್ತೆ. ನನ್ನಿಂದಾಗಿ ಎಷ್ಟು ಕಷ್ಟಪಟ್ಟು ನಾ ಕೆಲಸ ಮಾಡಿದ್ದೀನಿ, ನನ್ನಿಂದಾಗಿಯೇ. ಕೆಲವರು ಹೇಳ್ತಾರೆ ನೋಡಿ, ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್, ನನಗೆ ಯಾರ ಸಪೋರ್ಟ್ ಇಲ್ಲ, ನಾನೇ ಮೇಲೆ ಬಂದಿರೋದು. ಅಂಥವರಿಗೆ ಇರುವಷ್ಟು ಅಹಂಕಾರ ಇನ್ನು ಬೇರೆ ಯಾರಿಗೂ ಇರೋದಿಲ್ಲ ಅಂತೆ. ನನ್ನಿಂದಾಗಿಯೇ ಮೇಲೆ ಬಂದಿತ್ತು, ನಾನೇ ಎಲ್ರಿಗೂ, ನನ್ನ ಕುಟುಂಬದವರಿಗೆ ಯಾರಿಗೂ ಏನೂ ಇರಲಿಲ್ಲ, ನಾನೇ ಎಲ್ರಿಗೂ ಸಪೋರ್ಟ್ ಮಾಡಿದ್ದು ಎಲ್ಲ ಹೇಳ್ಕೊಂಡು ಬರ್ತಾರೆ ನೋಡಿ. ಅಹಂಕಾರದ ಪರಮಾವಧಿ. ಅವಳಿಂದಾಗಿಯೇ ಎಲ್ಲವೂ ಬಂದಿರೋದು ಅಂತೇಳಿ ಯಾವಾಗ ತಿಳಿಯತ್ತೋ ಅಷ್ಟೊತ್ತಿಗೆ ಲಜ್ಜಿತ ವಿಲಜ್ಜೇದ ಕಲೆಯ. ಎಷ್ಟು ನಾಚಿಕೆ ಆಗಬೇಕು, ಚೀಚಿ ಇಷ್ಟು ವರ್ಷ ನಾನು 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 ಅಂತ ಹೇಳ್ಕೊಂಡೆ, ಈಗ ಗೊತ್ತಾಯಿತು ಅವಳಿಂದಾಗಿಯೇ ಬಂದಿರುವಂಥದ್ದು. ನೋಡಿ, ಜ್ಞಾನೇಂದ್ರಿಯಗಳು ನಮಗೆ ಸ್ಥೂಲ ರೂಪದಲ್ಲಿಯೂ, ಸ್ಥೂಲ ಶರೀರದಲ್ಲಿಯೂ ಇದೆ, ಸೂಕ್ಷ್ಮ ಶರೀರದಲ್ಲಿಯೂ ಇದೆ. ಇದು ನಾವು ತಿಳ್ಕೊಂಡಿದ್ದೇವೆ. ಸೂಕ್ಷ್ಮ ಶರೀರದಲ್ಲಿಯೂ ಕೂಡ ಎಲ್ಲ ಜ್ಞಾನೇಂದ್ರಿಯಗಳಿವೆ. ಸ್ಥೂಲ ಶರೀರದಲ್ಲಿ ಏನಿವೆ? ಈ ಗೋಲಕಗಳು, ಆ ಕೇಳುವಂತಹ ಶಕ್ತಿ, ಕಾಣುವಂತಹ ಶಕ್ತಿ, ವಾಸನೆ ತೆಗೆದುಕೊಳ್ಳುವಂತಹ ಶಕ್ತಿ, ಇದೆಲ್ಲವೂ ಇರುವಂಥದ್ದು ಸೂಕ್ಷ್ಮ ಶರೀರದಲ್ಲಿ. ಸ್ಥೂಲ ಶರೀರವನ್ನ ದಾಟಿ ಸೂಕ್ಷ್ಮ ಶರೀರ. ಹಾಗಾಗಿ ಯಾರಾದರೂ ಸತ್ತೋದ್ರೆ ನೋಡಿ ಹೇಳ್ತಾರೆ, ಆ ಪಾರಾಯಣ, ಗೀತಾ ಪಾರಾಯಣ ಮಾಡೋದು, ಗರುಡ ಪುರಾಣ ಪಾರಾಯಣ ಮಾಡೋದು, ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣೆ ಮಾಡೋದು ಎಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಅಳ್ತಾ ಕೂರ್ಬೇಡಿ ಅಂತ ಹೇಳ್ತಾರೆ. ಯಾಕೆ? ಆ ಸೂಕ್ಷ್ಮ ಶರೀರ ಸ್ಥೂಲ ಶರೀರವನ್ನ ಬಿಟ್ಟಾಯ್ತು, ದೇಹ ಬಿಟ್ಟು ಹೋಗಿ ಆಯ್ತು, ಸೂಕ್ಷ್ಮ ಶರೀರ ಅಲ್ಲಲ್ಲೇ ತಿರುಗಾಡ್ತಾ ಇರತ್ತೆ. ಎಲ್ಲ ಜ್ಞಾನೇಂದ್ರಿಯಗಳು ಸೂಕ್ಷ್ಮ ರೂಪದಲ್ಲಿ ಇನ್ನೂ ಕೆಲಸ ಮಾಡ್ತಾ ಇವೆ, ಕೇಳ್ತಾ ಇದೆ. ನಾವು ಹತ್ರೂ ಕೇಳತ್ತೆ, ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರು ಆ ಸೂಕ್ಷ್ಮ ಶರೀರಕ್ಕೆ ಕೇಳಿಸತ್ತೆ. ಯಾಕೆಂದ್ರೆ ಕೇಳುವಂತಹ ಶಕ್ತಿ ಇದೆ, ಕಾಣುವಂತಹ ಶಕ್ತಿ ಇದೆ, ಕಾಣ್ತಾ ಇದೆ. ಹಾಗಾಗಿ ನಮ್ಮ ಶಾಸ್ತ್ರ ಏನು ಹೇಳತ್ತೆ? ದುಃಖ ಆಗತ್ತೆ. ಭಗವದ್ಗೀತೆಯಲ್ಲೂ ಹೇಳ್ತಾನೆ ಭಗವಂತ, ದುಃಖ ಖಂಡಿತವಾಗಿಯೂ ಆಗತ್ತೆ. ಆದರೆ ನಮ್ಮ ಕರ್ತವ್ಯ ಏನು ಅಲ್ಲಿ? ಇದನ್ನ ತಿಳಿದುಕೊಂಡು ನಾವು ಅಲ್ಲಿ ವರ್ತಿಸಬೇಕು. ಅಳ್ತಾ ಕೂತ್ರೆ ಆ ಸೂಕ್ಷ್ಮ ಶರೀರವು ಒದ್ದಾಡಿ ಹೋಗತ್ತೆ. ಇದುವಾ ನಾವು ಬೇಕು ಅಂತ ನಮ್ಮ ತಾಯಿ ತಂದೆರೇ ಇರಲಿ ಅಥವಾ ಯಾರೇ ಇರಲಿ, ಹೀಗಾಗ್ಲಿ ಅವರಿಗೆ ಅಂತಲ ನಾವು ಆಲೋಚನೆ ಮಾಡ್ತಿರೋದು ಅಲ್ಲ. ನಮ್ಮ ಉದ್ದೇಶ ಏನು? ಅವರಿಗೆ ಒಳ್ಳೇದಾಗಬೇಕು ಅಂತ, ಮುಂದಿನ ಪ್ರಯಾಣ ಅವ್ರದ್ದು ಒಳ್ಳೇದಾಗಬೇಕು ಅಂತ ಇರೋದು ತಾನೆ. ಹಾಗಿದ್ದಾಗ ಉತ್ತಮವಾದ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಬೋದು. ಅಥವಾ ನಮಗೆ ಸಾಧ್ಯ ಇಲ್ಲ ಅಂತೇಳಿ ಆದರೆ ಯಾರೋ ಪುರೋಹಿತರೋ ಅಥವಾ ಯಾರು ಆ ವಿಚಾರದಲ್ಲಿ ಉತ್ತಮ ಜ್ಞಾನಿಗಳು ಅವರನ್ನು ಕರೆಸಿ ಭಗವದ್ಗೀತೆ ಪಾರಾಯಣ ಮಾಡಿಸೋದು, ಯಾವುದೇ ಉತ್ತಮ ವಿಚಾರಗಳ ಬಗ್ಗೆ ಪಠಣವನ್ನು ಮಾಡುವಂಥದ್ದು ಎಲ್ಲ ಮಾಡಿಸ್ತಾರೆ. ಇದು ಕಾರಣ, ಸೂಕ್ಷ್ಮ ಶರೀರ. ಹಾಗೆ ಇಲ್ಲಿ ಎಲ್ಲದಕ್ಕೂ ಕಾರಣ ಅವಳು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಎಲ್ಲದಕ್ಕೂ ಕಾರಣ ಇವಳೆ. ಮೂಲ ಜಗನ್ಮಾತೆ. ಎಲ್ಲವೂ ಬಂದಿರೋದು ಅವಳಿಂದ ಅಂತಾದಾಗ ಅವಳೇ ತಾನೇ ಮೂಲ. ನಮ್ಮ ಈ ಆತ್ಮಕ್ಕೂ, ಅಥವಾ ನಾವೇ ಆತ್ಮ ಅಂತ ಹೇಳ್ಬೋದು, ಆದರೆ ನಾವು ಆ ಲೆವೆಲ್ಗೆ ಬಂದಿಲ್ಲ, ಹಾಗಾಗಿ ನಮ್ಮ ಆತ್ಮ ಅಂತ ಹೇಳ್ತಿರೋದು. ಆತ್ಮ ಮತ್ತು ದೇಹಕ್ಕೆ ಕನೆಕ್ಟ್ ಆಗಿರುವಂಥ ಒಂದು ಲಿಂಕ್, ಒಂದು ಕೊಂಡಿ ಬೇಕು ತಾನೇ. ಈಗ ನೋಡಿ, ನಾವು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತಾದರೆ ಲಿಂಕ್ ಕಳಿಸಿ ಅಂತ ಹೇಳ್ತಾರೆ. ಆ ಲಿಂಕ್ ಸಿಕ್ತೋ ಕೂಡಲೇ ನಾವು ಕನೆಕ್ಟ್ ಮಾಡಿಕೊಳ್ತೇವೆ. ಹಾಗೆ ಇಲ್ಲಿ ನಮ್ಮ ಈ ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವಂತಹ
ಕನೆಕ್ಷನ್, ಒಂದು ಕೊಂಡಿ ಅಂತ ಹೇಳಿದ್ರೆ ಪ್ರಾಣಶಕ್ತಿ. ಅವಳ ತುಟಿಗಳು ಕೆಂಪಾಗಿವೆ, ಈ ಪ್ರಾಣಶಕ್ತಿಯನ್ನು ಸೂಚಿಸ್ತಾ ಇರುವಂಥದ್ದು. ಪ್ರಾಣಶಕ್ತಿ ಇಲ್ಲದಿದ್ದರೆ ನಮ್ಮ ಕೆಲಸ ನಡೆಯೋದಿಲ್ಲ. ಈ ದೇಹ ಕೆಲಸ ಮಾಡಲಿಕ್ಕೆ ನಮಗೆ ಪ್ರಾಣಶಕ್ತಿ ಬೇಕೇ ಬೇಕು. ಮಾಂಸಗಳಿರ್ಬೋದು, ಎಲುಬುಗಳಿರ್ಬೋದು, ನಾಡಿಗಳಿರ್ಬೋದು, ನರಗಳಿರ್ಬೋದು, ಎಲ್ಲ ಇದ್ದು ಕೂಡ ಆ ಪ್ರಾಣಶಕ್ತಿ ಇಲ್ಲ ಅಂತ ಆದ್ರೆ ಮತ್ತೆ ಶವವಿ. ಹಾಗಾದ್ರೆ ಎಷ್ಟು ಪ್ರಾಮುಖ್ಯತೆ ಇದೆ ಈ ಪ್ರಾಣಶಕ್ತಿಗೆ. ಪ್ರಾಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಷೀಣವಾಗುತ್ತಾ ಹೋಗುತ್ತೆ. ಅದು ಶೂನ್ಯವಾದಾಗ ಮತ್ತೆ ಅದು ಯಾವಾಗ ಶೂನ್ಯ ಆಗೋದು? ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳು ಸೊನ್ನೆಯಾದಾಗ ಅದು ಸೊನ್ನೆಯಾಗಿ ಮತ್ತೆ ನಾವು ಈ ದೇಹವನ್ನು ಬಿಟ್ಟು ಹೋಗುವಂಥದ್ದು. ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಎಲ್ಲವನ್ನು ನಾನೇ ಮಾಡ್ತೇನೆ ಅಂತ ಹೇಳುವ ಭಾವನೆಯನ್ನು ಇಟ್ಟುಕೊಳ್ಬೇಡ. ಅವಳ ತುಟಿಗಳು ಪ್ರಾಣಶಕ್ತಿಯ ಹಾಗೆ ಇದೆ. ಈ ಪ್ರಾಣಶಕ್ತಿ ನಿನ್ನಲ್ಲಿ ಇಲ್ಲ ಅಂತಾದ್ರೆ ನೀನೇನು ಮಾಡ್ತೀಯ? ಪ್ರಾಣಶಕ್ತಿಯನ್ನು ಕೊಟ್ಟವರು ಯಾರು? ಈ ಪ್ರಾಣಶಕ್ತಿ ಅಂತ ಹೇಳೋದು ಒಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಇದೇ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯನ್ನ ಅವಳು ಸ್ಪಂದನದ ಮೂಲಕ ಸೃಷ್ಟಿ ಮಾಡಿದ್ಲು. ಇದು ನಮಗೆ ಗೊತ್ತಿದೆ. ಬಿಂದುವಿನಿಂದ ನಾದ, ನಾದದಿಂದ ಕಲಾ ಬಂತು. ಆ ಸ್ಪಂದನ ಈಗ ಯಾವ ಸೈಂಟಿಸ್ಟ್ ಹತ್ರ ಕೇಳಿದ್ರು ಕೂಡ ಇರುವಂಥದ್ದು, ಎಲ್ಲ ಪ್ರಪಂಚದಲ್ಲಿ ಇರುವಂಥದ್ದು ಏನು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಅದು ನಾವು ಶಕ್ತಿ ಅಂತ ಹೇಳ್ತೇವೆ ಜಗನ್ಮಾತೆಗೆ. ಹಾಗಾಗಿ ಪ್ರತಿಯೊಂದು ಅಂಗವೂ ಕೂಡ ನಮಗೆ ಬಹಳ ಪ್ರಮುಖವಾದದ್ದೇ. ಇಲ್ಲಿ ತುಟಿಗಳ ವರ್ಣನೆ ಏನು ಅಂತ ಅಸಹ್ಯ ಪಟ್ಟುಕೊಳ್ಬಾರ್ದು. ಏನನ್ನ ಸೂಚಿಸ್ತಾ ಇದ್ದಾರೆ ಇಲ್ಲಿ ಅಂತ ಹೇಳೋದನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ. ಮುಂದಿನ ಶ್ಲೋಕ 63ನೇ ಶ್ಲೋಕ. ಸ್ಮಿತಜ್ಯೋತ್ಸ್ನಾಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಾಮಾಸೀತ್ ಅತಿರಸತಯಾ ಚಂಚು ಜಡಿಮಾ ಅತಸ್ತೆ ಶೀತಾಂಶೋಃ ಅಮೃತಲಹರೀಮಾಮ್ಲರುಚಯಃ ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಜಿಕಧಿಯಾ. ಇದರಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂದರೆ, ಅವಳ ಮುಖದ ಸೌಂದರ್ಯ ಎಷ್ಟು ಮಧುರವಾಗಿದೆ ಅಂತ ಹೇಳಿದ್ರೆ, ಈ ಚಕೋರ ಪಕ್ಷಿಗಳು, ನಾವು ಹಲವಾರು ಬಾರಿ ಶಿವಾನಂದ ಲಹರಿಯಲ್ಲೂ ಚಕೋರ ಪಕ್ಷಿಗಳನ್ನ ವಿಚಾರವನ್ನ ತಿಳ್ಕೊಂಡಿದ್ದೇವೆ. ಇದರಲ್ಲಿ ಒಂದೆರಡು ಸಲ ಬಂದಾಗಿತ್ತು. ಕಾಯ್ತಾ ಕೂತ್ಕೊಳ್ಳುತ್ತೆ ಚಕೋರ. ಯಾಕೆ ಅಂತ ಹೇಳಿದ್ರೆ ಮಳೆಯ ನೀರನ್ನು ಮಾತ್ರ ಕುಡಿಯುವಂಥದ್ದು, ಬೇರೆ ನೀರನ್ನೆಲ್ಲ ಯಾವುದೋ ಕೊಳಕ್ಕೆ ಹೋಗಿ ನದಿಗೆ ಹೋಗಿ ನೀರು ಕುಡಿಯೋದಿಲ್ಲ ಅಂತೆ. ಹಾಗೆ ಈ ಚಕೋರ ಪಕ್ಷಿಗಳು ಈ ಜಗನ್ಮಾತೆಯ ಮುಖದ ಮಾಧುರ್ಯವನ್ನ ಸೇವಿಸಿ 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 ಎಷ್ಟು ಅತಿ ಮಧುರವಾಗಿದೆ ಅಂತ ಹೇಳಿದ್ರೆ ನಾಲಗೆ ಜಡ ಕಟ್ಟಿ ಹೋಯ್ತಂತೆ. ಅಂದ್ರೆ ಕೊಕ್ಕು. ನಮ್ಗೆ ತುಂಬಾ ಒಂದೇ ಹಾಗೆ ಸಿಹಿ ತಿಂದ್ರೆ ಏನಾಗತ್ತೆ? ಅಬ್ಬಾ, ಏನಾದ್ರೂ ಸ್ವಲ್ಪ ಹುಳಿದು ತಗೊಳ್ಳೋಣ, ಖಾರ ಖಾರ ತಗೊಳ್ಳೋಣ ಅಂತ ಅನ್ಸತ್ತೆ ಅಲ್ವಾ? ಕಂಟಿನ್ಯೂಸ್ ಆಗಿ ಎಷ್ಟೇ ಸಿಹಿ ತಿಂಡಿ ಇಷ್ಟ ಇದ್ರೂ ಕೂಡ ಮೇಲಿಂದ ಮೇಲೆ ತಗೊಂಡಾಗ ಮತ್ತೆ ಇನ್ನು ತಗೊಳ್ಬೇಕು ಅಂತ ಆಸೆ ಆಗತ್ತೆ, ಆದ್ರೆ ತಿನ್ನಕ್ಕಾಗಲ್ಲ. ಆಗ ಏನ್ ಮಾಡ್ತೀವಿ? ಏನೋ ಒಂದು ಹುಳಿ ಉಪ್ಪಿನಕಾಯಿಯೋ, ಖಾರದ ಉಪ್ಪಿನಕಾಯಿಯೋ, ಏನೋ ಒಂದು ಹುಳಿಗೊಜ್ಜು, ಇದನ್ನೆಲ್ಲ ಮಾಡಿ ತಿಂದ್ಕೊಳ್ತೇವೆ ಅಲ್ವೇ? ಹಾಗೆ ಇಲ್ಲಿ ಸ್ಮಿತಜ್ಯೋತ್ಸ್ನಾ ಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಾಮಾಸಿ ಅತಿರಸತೆಯ ಚಂಚು ಜಡಿಮ. ನಿನ್ನ ಮುಖದ ಮಾಧುರ್ಯವನ್ನ ಸವಿದು, ಹೇಗಿದೆ? ಅತಿರಸ, ವಿಪರೀತ ಮಧುರವಾಗಿದೆ ಅದು. ಅದನ್ನ ಸೇವಿಸಿ ಸೇವಿಸಿ ಚಂಚು ಜಡಿಮ, ಅದರ ಕೊಕ್ಕುಗಳು ಜಡ ಕಟ್ಟಿ ಹೋಗಿದೆ. ಅದಕ್ಕೆ ಏನ್ ಮಾಡ್ತಿದಾರಂತೆ? ಅತಸ್ತೆ ಶೀತಾಂಶೋಹೋ ಅಮೃತಲಹರಿ ಆಮ್ಲ ರುಚಯ. ಸಾಮಾನ್ಯವಾಗಿ ಚಂದ್ರನ ಬೆಳದಿಂಗಳು ತುಂಬಾ ಮಧುರವಾಗಿದೆ, ಸಿಹಿಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಜಗನ್ಮಾತೆಯ ಮುಖದ ಮಾಧುರ್ಯಕ್ಕೆ ಅಥವಾ ಮಧುರತೆಗೆ ಹೋಲಿಸಿದಾಗ
ಚಂದ್ರನ ಮುಖದ ಮಧುರತೆ ಅಥವಾ ಮಾಧುರ್ಯ ಹುಳಿ ಅನ್ನಿಸ್ತಾ ಇದೆ ಅಂತೆ. ಎಷ್ಟು ಅದ್ಭುತವಾದ ಒಂದು ಊಹನೆ ನೋಡಿ. ಹೋಲಿಸ್ತಾ ಇದ್ದಾರೆ ಜಗನ್ಮಾತೆಯ ಮುಖದ ರಸವನ್ನ ಸೇವಿಸಿದಂತಹ ಚಕೋರ ಪಕ್ಷಿಗಳ ಕೊಕ್ಕುಗಳು ಜಡವಾಗಿ ಇನ್ನು ಯಾವುದೋ ಒಂದು ಹುಳಿದು ಹುಡುಕ್ತಾ ಇದ್ದಾಗ ಓಹೋ, ಚಂದ್ರನ ಬೆಳದಿಂಗಳು ಕಾಣಿಸ್ತು. ಸಾಮಾನ್ಯವಾಗಿ ಚಂದ್ರನ ಬೆಳದಿಂಗಳು ತುಂಬಾ ಚೆನ್ನಾಗಿರುವಂಥದ್ದು, ಮಧುರವಾಗಿರುವಂಥದ್ದು. ಆದರೆ ಈಗ ಅತಿ ಮಧುರವಾದ ಸೇವನೆಯನ್ನು ಮಾಡಿ ಆಗಿದೆ. ಹಾಗಾಗಿ ಈ ಚಂದ್ರನ ಬೆಳದಿಂಗಳು ಅವುಗಳಿಗೆ ಹುಳಿಯಾಗಿ ಹೇಗೆ ಕಾಣಿಸ್ತಾ ಇದೆ? ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಜಿಕಧಿಯ. ಹೇಗೆ? ಗಂಜಿ, ಹುಳಿ ಗಂಜಿ. ಕಾಂಜಿಕ ಅಂತ ಹೇಳಿದ್ರೆ ಗಂಜಿ, ಹುಳಿಯಾದ ಗಂಜಿಯನ್ನು ಕುಡಿದ ಹಾಗೆ ಅವರಿಗೆ ಭಾರಿ ಖುಷಿ ಆಗ್ತಾ ಇದೆ. ಈಗ ಯಾಕಿದನ್ನ ಕುಡಿತಾರೆ? ಹುಳಿಯನ್ನ ಕುಡಿದ್ರೆ ಮತ್ತೆ ಪುನಃ ಹೋಗಿ ಅತಿರಸವಾದ ಜಗನ್ಮಾತೆಯ ಮುಖದ ಮಕರಂದವನ್ನ ಸೇವಿಸಬಹುದು ಅಂತೇಳುವ ಆಸೆಯಿಂದ. ಒಂದೇ ಸಮನೆ ಸೇವಿಸ್ಲಿಕ್ಕೆ ಆಗೋದಿಲ್ಲ, ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹುಳಿದೇನಾರು ತಗೊಳ್ಬೇಕು. ಹಾಗಾಗಿ ತಗೊಳ್ಳಕ್ಕೋಸ್ಕರ ಚಂದ್ರನ ಬೆಳದಿಂಗಳನ್ನ ಸ್ವೀಕಾರ ಮಾಡಿ ಮತ್ತೆ ಪುನಃ ಅತಿರಸವಾದ ಸ್ಮಿತಜ್ಯೋತ್ಸ್ನ ಜಗನ್ಮಾತೆಯ ಮುಖದ ಬೆಳಕು ಅದನ್ನ ಸೇವಿಸ್ತವೆಂತೆ ಚಕೋರ ಪಕ್ಷಿಗಳು. ಏನನ್ನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವಳ ನಗು ಒಂದು ಸಲ ನಾವು ದರ್ಶನ ಮಾಡಿದೆವು ಅಂತಾದ್ರೆ, ಅವಳ ಮುಖದ ನಗುವಿನ ದರ್ಶನವನ್ನು ನಾವು ಒಂದು ಸಲ ದರ್ಶನ ಮಾಡಿದೆವು ಅಂತಾದ್ರೆ ಆಮೇಲೆ ಲೋಕದ ಎಲ್ಲ ವಿಚಾರಗಳು, ಅಷ್ಟರವರೆಗೆ ಬಹಳ ಆಸಕ್ತಿ ಇತ್ತು. ಅಲ್ಲಿ ಏನಾಯಿತು, ಇಲ್ಲಿ ಏನಾಯಿತು, CJP ಪ್ರೊಟೆಸ್ಟ್ ಏನಾಯಿತು, ಮೋದಿ ಏನು ಹೇಳಿದ್ರು, ಇದೆಲ್ಲ ಭಾರಿ ಆಸಕ್ತಿ. ಈ ದರ್ಶನ ಮಾಡಿದೆವೆಯೋ ಒಂದೇ ಸಲ ಸಾಕು, ಎಲ್ಲವೂ ಹುಳಿ ಅನ್ಸತ್ತೆ ಅಂತೆ. ಇನ್ಯಾವುದು ಬೇಡ, ಇದು ಬೇಡ ನನಗೆ ಅಂತ ಹೇಳಿದ್ರೆ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಕಡಿಮೆಯಾಗಿ ಅವಳಲ್ಲಿಯೇ ಆಸಕ್ತಿ ಜಾಸ್ತಿ ಆಗತ್ತೆ. ನಾವು ಒಂದು ಸಲ ಅವಳ ನಗುಮುಖವನ್ನ ವೀಕ್ಷಿಸಿದ್ರೆ ಸಾಕು. ಅಷ್ಟು ಬೇಗ ಅವಳು ದರ್ಶನ ಕೊಡ್ತಾಳ ನಮಗೆ? ಬೇಡ. ನಾವು ವಿಜುವಲೈಸ್ ಮಾಡಿಕೊಳ್ಬೋದು, ಊಹಿಸಿಕೊಳ್ಬೋದು. ಓಹೋ, ಹೀಗಿರತ್ತೆ ಅವಳ ನಗುಮುಖ ಅಂತ ಹೇಳೋದನ್ನ ಒಂದು ಸ್ವಲ್ಪ ನಾವು ಊಹನೆ ಮಾಡಿಕೊಂಡ್ರೆ ಮತ್ತೆ ಅದು ಪ್ರಬಲವಾಗಿ ಮತ್ತೆ ಮತ್ತೆ ನಮ್ಮನ್ನ ಮ್ಯಾಗ್ನೆಟಿನ ಹಾಗೆ ನಮ್ಮನ್ನ ಎಳೆಯತ್ತೆ. ಅದು ಎಳೆದ ಹಾಗೆ ಆ ಕಡೆ ಈ ಕಡೆ ವಿಚಾರಗಳು ನಮ್ಗೆ ಯಾವುದು ತಲೆಗೆ ಹತ್ತೋದಿಲ್ಲ, ಅದರಲ್ಲಿ ಆಸಕ್ತಿಯೂ ಇರೋದಿಲ್ಲ. ಹಾಗೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಹಲವಾರು ಜ್ಞಾನಿಗಳು ಅಥವಾ ಮುಕ್ತಿಯನ್ನು ಪಡೆದಂಥವರು ಜಗನ್ಮಾತೆಯ ಜೊತೆ ಇರ್ತಾರೆ. ಆದರೆ ನಮ್ಮಂತಹವರನ್ನ ಮೇಲಕ್ಕೆ ಎತ್ತೋದಕ್ಕೋಸ್ಕರ ಮತ್ತೆ ಜನ್ಮ ತಾಳಿ ಬರ್ತಾರಂತೆ. ಅವರಿಗೋಸ್ಕರ ಅಲ್ಲ, ಮತ್ತೆ ಮತ್ತೆ ನಮಗೆ ಗುರುವಾಗಿ ಸಿಗ್ತಾರೆ. ಎಷ್ಟೊಂದು ಜನ ನೋಡಿ, ಜ್ಞಾನಿಗಳು ಸ್ವಾಮೀಜಿಗಳಾಗಿದ್ದಾರೆ, ಪರಿವ್ರಾಜಕಾಚಾರ್ಯರಾಗಿದ್ದಾರೆ, ಸಂತರು, ಎಷ್ಟು ಸಂತರಿದ್ದಾರೆ. ಅದು ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಸಂತರಿದ್ದಾರೆ ನೋಡಿ. ಅದರ ಸದುಪಯೋಗ ನಾವು ಪಡ್ಕೊಳ್ಬೇಕಾಗಿದೆ. ನಮಗೋಸ್ಕರ ಅವರು ಜನ್ಮ ತಾಳಿ ಬಂದಿದ್ದಾರೆ ಅಂತಾದ್ರೆ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಡ್ವೆ? ಅವರಿಂದ ಕಲಿತುಕೊಳ್ಬೇಡ್ವೆ? ಮುಂದಿನ ಶ್ಲೋಕ ನೋಡೋಣ ಏನು ಹೇಳ್ತಿದ್ದಾರೆ ಅಂತ. 63 ಆಯಿತು. 64ನೇ ಶ್ಲೋಕ. ಅವಿಶ್ರಾಂತಂ ಪತ್ಯುಃ ಗುಣಗಣ ಕಥಾಮ್ರೇಡನ ಜಪಾ ಜಪಾ ಪುಷ್ಪಚ್ಛಾಯ ತವ ಜನನಿ ಜಿಹ್ವಾ ಜಯತಿ ಸಾ ಯದಗ್ರಾಸೀನಾಯಾಃ ಸ್ಫಟಿಕದೃಶದಚ್ಛಚ್ಛವಿಮಯೀ ಸರಸ್ವತ್ಯಾ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷಾ.
ತುಟಿಗಳಾಯಿತು. ಈಗ ನಾಲಿಗೆಯ ಬಗ್ಗೆ ಹೇಗಿದೆ ಅಂತ ಹೇಳಿದ್ರೆ, ಅವಿಶ್ರಾಂತಂ ಪತ್ಯು ಗುಣಗಣ ಕಥಾಮ್ರೇಢನ ಜಪ. ಅವಿಶ್ರಾಂತವಾಗಿ, ವಿಶ್ರಾಂತಿಯೇ ಇಲ್ಲದೆ, ಪತ್ಯು ಪತಿಯಾದ ಶಿವನ ಗುಣಗಳನ್ನ, ಗುಣಗಾನವನ್ನ ಮಾಡ್ತಾ ಇರುವಂತಹ ನಾಲಿಗೆ ಜಪ ಮಾಡ್ತಾ ಇರುವಂತಹದ್ದು. ಹೇಗೆ ತನ್ನ ಪತಿಯನ್ನ ಪಡೆಯುವುದಕ್ಕಾಗಿ ಅವಳು ಹಲವಾರು ವರ್ಷಗಳ ಕಾಲ ಪಂಚಾಕ್ಷರಿ ಜಪ ನಮಃ ಶಿವಾಯವನ್ನ ಮಾಡಿದಾಳೆ. ಅಂದರೆ ಅವಿಶ್ರಾಂತವಾಗಿ, ವಿಶ್ರಾಂತಿಯೇ ಇಲ್ಲದೆ, ನಿದ್ದೆ, ಆಹಾರ, ನೀರು ಯಾವುದೂ ಇಲ್ಲದೆ ಮಾಡಿದ್ದಂತ ಅವಳು. ಹಾಗಾಗಿ ಅವಿಶ್ರಾಂತಂ ಗುಣಗಾನವನ್ನ ಮಾಡ್ತಾ ಇದ್ಲು. ಜಪಾಪುಷ್ಪ ಛಾಯ. ಯಾವ ಬಣ್ಣ? ಜಪಾಪುಷ್ಪ ಅಂತ ಹೇಳಿದ್ರೆ ಕೆಂಪು ದಾಸವಾಳ. ದಾಸವಾಳಕ್ಕೆ ಜಪಾಪುಷ್ಪ ಅಂತ ಹೆಸರು. ಅದರಲ್ಲಿಯೂ ಕೆಂಪು ದಾಸವಾಳ. ನಮ್ಮ ಊರ ಕಡೆ ಎಲ್ಲ ನಾವು ನೋಡ್ತೇವೆ ಕೆಂಪು ದಾಸವಾಳ. ಆ ಬಣ್ಣದಲ್ಲಿದೆ ಅವಳ ನಾಲಗೆ. ಜಪಾಪುಷ್ಪ ಛಾಯ ತವ ಜನನಿ ಜಿಹ್ವಾ. ಜಿಹ್ವಾ ಅಂತ ಹೇಳಿದ್ರೆ ನಾಲಗೆ. ಜಯತಿಸ, ಅದಕ್ಕೆ ಜಯಕಾರ. ನಿನ್ನ ಕೆಂಪಗಾಗಿರುವ ನಾಲಿಗೆಗೆ ಜಯ ಅಂದ್ರೆ ಜಯತಿಸ ಅಂತ ಹೇಳ್ತಿದ್ದಾರೆ. ಕಲ್ಕತ್ತಾದಲ್ಲಿರುವಂತಹ ಕಾಳಿ, ಜಗತ್ಪ್ರಸಿದ್ಧವಾದ ಕಾಳಿ ದೇವಸ್ಥಾನವನ್ನು ನೋಡಿದ್ರೆ ಕಾಳಿ ಹೇಗಿದ್ದಾಳೆ ಅಂತ ಹೇಳಿದ್ರೆ, ನಾಲಿಗೆ, ಕೆಂಪಾದ ನಾಲಿಗೆಯನ್ನ ಹೊರಚಾಚಿದ್ದಾಳೆ. ನಾವು ಅನ್ಕೊಳ್ಬಹುದು ಜಗನ್ಮಾತೆ ಅಂತ ಹೇಳಿದ್ರೆ ಎಲ್ಲರಿಗೂ ಚೀಫ್ ಅಲ್ವಾ, ಹಾಗಾಗಿ ಜಗನ್ಮಾತೆ ಇದ್ರೆ ಶಿವ ಬೇಡ ನಮ್ಗೆ ಅಂತ ಅನ್ಕೊಳ್ಬಹುದು. ಅದಕ್ಕೋಸ್ಕರ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ, ಜಗನ್ಮಾತೆಯೇ ಪತಿಯಾದ ಶಿವನ ಗುಣಗಾನವನ್ನ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ಅವಳ ಭಕ್ತರಾದ ನಾವು ಶಿವನನ್ನ ಮರೆಯೋದಕ್ಕೆ ಸಾಧ್ಯವೇ? ಅವಕಾಶವೇ ಇಲ್ಲ. ಈ ಶ್ಲೋಕದ ಮೂಲಕ ಆದಿಶಂಕರಾಚಾರ್ಯ ಅವರಿಬ್ರು ಒಂದೇ ಆದ್ರೂ ಕೂಡ ಜಗನ್ಮಾತೆ ತನ್ನ ಪತಿಯ ಗುಣಗಾನವನ್ನ ಮಾಡ್ತಾ ಇದ್ದಾಳೆ. ಬೇರೆ ಭಕ್ತರೆಲ್ಲರೂ ಕೂಡ ಶಿವನ ಗುಣಗಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮುಂದೆ ಯದಗ್ರಾಸೀನಾಯಾಹ ಸ್ಫಟಿಕ ದೃಶದಚ್ಛವಿಮಯಿ ಸರಸ್ವತ್ಯ ಮೂರ್ತಿ. ಸರಸ್ವತಿ ಹೇಗಿರ್ತಾಳೆ? ಬಿಳಿಯಾದ ತಾವರೆಯಲ್ಲಿ ಕೂತಿರ್ತಾಳೆ, ಬಿಳಿಯಾದ ಬಟ್ಟೆಯನ್ನು ಧರಿಸಿರ್ತಾಳೆ, ಒಂದು ಕೈಯಲ್ಲಿ ವೀಣೆ, ಇನ್ನೊಂದು ಕೈಯಲ್ಲಿ ಪುಸ್ತಕವನ್ನ ಹಿಡಿದುಕೊಂಡಿರ್ತಾಳೆ. ಎಲ್ಲಿ ಕೂತಿರ್ತಾಳೆ? ಜಗನ್ಮಾತೆಯ ನಾಲಿಗೆಯಲ್ಲಿ ಕೂತಿರ್ತಾಳೆ. ಅವಳೇ ಬಿಳಿ, ಧರಿಸಿರುವ ಬಟ್ಟೆಯೂ ಬಿಳಿ. ಹಾಗಿದ್ರೂ ಕೂಡ ಈ ಜಗನ್ಮಾತೆಯ ನಾಲಿಗೆ ಕೆಂಪಾಗಿದೆ, ಜಪಾಪುಷ್ಪದ ಹಾಗೆ ಕೆಂಪು ದಾಸವಾಳದ ತರ ಕೆಂಪಾಗಿದೆ. ಆ ಕೆಂಪು ಬಣ್ಣ ಈ ಸರಸ್ವತಿಯ ಮೇಲೆ ಪ್ರತಿಬಿಂಬಗೊಂಡು ಹೇಗೆ ಸ್ಫಟಿಕದ ಹಾಗೆ, ಸ್ಫಟಿಕ ದೃಶದಚ್ಛವಿಮಯಿ. ಸ್ಫಟಿಕ ಅಂತ ಹೇಳಿದ್ರೆ ಪ್ರತಿಬಿಂಬಿಸುವಂತಹ ಒಂದು ಸಾಧ್ಯತೆ ಇರುವಂಥದ್ದು, ಒಂದು ಕೆಪಾಸಿಟಿ. ಆ ಸ್ಫಟಿಕ ಯಾವತ್ತೂ ಕೂಡ ತನ್ನ ಪಕ್ಕದಲ್ಲಿ ಏನನ್ನ ಇಟ್ಟಿದ್ದಾರೋ ಅದು ಯಾವ ಬಣ್ಣವೋ ಆ ಬಣ್ಣವನ್ನ ಪ್ರತಿಫಲಿಸತ್ತೆ ಈ ಸ್ಫಟಿಕ. ಹಾಗೆ ಇಲ್ಲಿ ಸರಸ್ವತಿ ಸ್ಫಟಿಕದ ಹಾಗೆ, ಯಾಕೆಂದ್ರೆ ಬಿಳಿ ಇದ್ದಾಳೆಲ್ಲ, ಬಿಳಿ ಬಟ್ಟೆಯನ್ನು ಧರಿಸಿದ್ದಾಳೆ. ಆದ್ರೆ ಕೆಂಪಾದ ನಾಲಿಗೆಯ ಮೇಲೆ ಕೂತಿದ್ದಾಳೆ. ಜಗನ್ಮಾತೆಯ ಕೆಂಪಾಗಿರುವ ನಾಲಿಗೆಯ ಮೇಲೆ ಕೂತಿದ್ದಾಳೆ. ಹಾಗಾದಾಗ ಅವಳು ಏನಾದ್ಲು? ಪರಿಣಮತಿ ಮಾಣಿಕ್ಯ ವಪುಷ. ಅವಳ ದೇಹ ಹೇಗೆ ಕಾಣಿಸ್ತಾ ಇದೆ ಈಗ? ಮಾಣಿಕ್ಯ. ಮಾಣಿಕ್ಯ ಅಂತ ಹೇಳಿದ್ರೆ ರೂಬಿ, ಕೆಂಪು ಬಣ್ಣ. ಓಹೋ, ಸರಸ್ವತಿಯೇ ಕೆಂಪಾಗಿ ಕಾಣಿಸ್ತಾ ಇದ್ದಾಳೆ. ಯಾಕೆಂತ ಹೇಳಿದ್ರೆ ಅವಳು ಸ್ಫಟಿಕದ ಹಾಗೆ ಪರಿಶುದ್ಧಳಾಗಿರ್ತಾಳೆ. ಸ್ಫಟಿಕ ಅಂತ ಹೇಳಿದ್ರೆ ಏನನ್ನ ಸೂಚಿಸುತ್ತೆ? ಪರಿಶುದ್ಧತೆ. ಯಾವುದೇ ಪರಿಶುದ್ಧವಾಗಿದ್ರೂ ಅದಕ್ಕೆ ಸ್ಫಟಿಕದ ಹಾಗೆ ಅಂತ ಹೇಳ್ತೀವಿ ನಾವು. ಆ ಪರಿಶುದ್ಧತೆಯಲ್ಲಿ ಪ್ರತಿಬಿಂಬಗೊಳ್ಳುತ್ತೆ. ಏನು ಹತ್ರ ಬರುತ್ತೋ ಅದರ ಪ್ರತಿಬಿಂಬ ಆ ಸ್ಫಟಿಕದಲ್ಲಿ ಕಾಣುವಂಥದ್ದು. ಹಾಗೆ ಇಲ್ಲಿ ಸರಸ್ವತಿ ಜಗನ್ಮಾತೆಯ ನಾಲಿಗೆಯಲ್ಲಿ ಕೂತಿದ್ದಾಳೆ. ಜಗನ್ಮಾತೆಯ ಕೆಂಪಾಗಿರುವ ನಾಲಿಗೆ
ಅವಿರತವಾಗಿ ಶಿವನನ್ನ ಗುಣಗಾನ ಮಾಡುವಂತಹ ನಾಲಿಗೆ ಪ್ರತಿಬಿಂಬಗೊಂಡು ಸ್ಫಟಿಕದ ಹಾಗಿರುವಂತಹ ಸರಸ್ವತಿ ಈಗ ಪರಿಣಮತಿ ಕಾಣಿಸ್ತಾ ಇದ್ದಾಳೆ. ಈಗ ಹೇಗೆ? ಮಾಣಿಕ್ಯ ವಪುಷ. ವಪು ಅಂತ ಹೇಳಿದ್ರೆ ದೇಹ. ಓಹೋ, ಸರಸ್ವತಿಯ ದೇಹವೇ ಮಾಣಿಕ್ಯವೋ ಅಂತ ಹೇಳಿದ್ರೆ ಕೆಂಪು ಬಣ್ಣವೋ ಅಂತ ಹೇಳುವ ಭಾವನೆ ಬರುವಂತೆ ಇದೆ. ಈ ನಾಲಿಗೆಯಲ್ಲಿ ಹಲವಾರು ಎನರ್ಜಿ ಪಾಯಿಂಟ್ಸ್ ಇರುತ್ತೆ. ಅವಳ ನಾಲಿಗೆಯ ಮೇಲೆ ದೃಷ್ಟಿ ಇಟ್ಟು ಧ್ಯಾನ ಮಾಡೋದ್ರಿಂದ ಈ ಎನರ್ಜಿ ಪಾಯಿಂಟ್ಸ್ ಎಲ್ಲ ಆಕ್ಟಿವೇಟ್ ಆಗತ್ತಂತೆ. ಅವಳಿಂದ ತಾನೇ ಎಲ್ಲ ಓಂಕಾರ, ಎಲ್ಲ ಬೀಜಾಕ್ಷರಗಳು ಎಲ್ಲವೂ ಬಂದಿರೋದು, ನಾದ ಬಂದಿರೋದು ಅವಳಿಂದಾಗಿ. ಹೀಗೆ ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಸ್ಪಷ್ಟತೆ ಬರುತ್ತೆ, ಉಚ್ಚಾರದಲ್ಲಿ ಸ್ಪಷ್ಟತೆ, ಮತ್ತೆ ಸ್ವರದ ಏರಿಳಿತ. ಈಗ ನಾವು ಯಾವುದೇ ಮಂತ್ರವನ್ನ ಪಠಣೆ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಏರಿಳಿತ ಇದೆ. ಈಗ ಸೌಂದರ್ಯ ಲಾರಿಯಲ್ಲೆಲ್ಲ ಆ ಥರದ ಏರಿಳಿತಗಳಿಲ್ಲ. ಆದರೆ ಕೆಲವೀಗ ಓಂ ಭದ್ರಂ ಕರ್ಣೇಭಿಃ ಶೃಣು ಯಾಮದೇವಾಃ ಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಮೇಲೆ ಕೆಳಗಡೆ ಪುಸ್ತಕದಲ್ಲಿ ನೋಡಿದ್ರೆ ಕೆಳಗೆ ಒಂದು ಅಂಡರ್ಲೈನ್ ಇರುತ್ತೆ, ಮೇಲೊಂದು ಲೈನ್ ಇರುತ್ತೆ, ಕೆಳಗೆ ಬರಬೇಕು, ಮೇಲೆ ಹೋಗಬೇಕು. ಇಂಟೋನೇಷನ್ ಅಂತ ಹೇಳ್ತೀವಿ ನಾವು ಅದನ್ನ. ಸ್ವರದ ಏರಿಳಿತ ಇದೆಲ್ಲವೂ ಸ್ಪಷ್ಟವಾಗಿ ಆಗಬೇಕು ಅಂತ ಆದರೆ ಅವಳ ನಾಲಿಗೆಯ ಕರುಣೆ ನಮಗೆ ಬೇಕಂತೆ, ಅವಳ ನಾಲಿಗೆಯ ಅನುಗ್ರಹ ನಮಗೆ ಬೇಕು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅವಳು ಗುಣಗಾನ ಮಾಡ್ತಿದ್ದಾಳೆ, ಶಿವನ ಗುಣಗಾನ ಮಾಡ್ತಿದ್ದಾಳೆ. ನಾವು ಮಾಡಬೇಕಲ್ವೇ? ನಾವು ಮಾಡ್ತಾ ಇದ್ದೇವೆ. ಸತ್ಸಂಗ ಆಗಲಿ, ಭಜನೆ, ಸ್ತೋತ್ರಗಳ ಪಠಣ ಆಗಲಿ ಎಲ್ಲರೂ ಮಾಡ್ತಾನೆ ಇದ್ದೀವಲ್ವೇ? ಇನ್ನೂ ಮಾಡಿ ಅಂತ ಆದಿಶಂಕರಾಚಾರ್ಯ ನಮಗೆ ಬೋಧಿಸ್ತಾ ಇದ್ದಾರೆ. ಅವಳೇ ಮಾಡ್ತಾ ಇರಬೇಕಿದ್ರೆ ನಾನು ಮಾಡಲ್ಲ ಅಂತ ಹೇಳೋದು ಹೇಗೆ? ಅವಳ ಭಕ್ತಳಾಗಿ ನಾವೆಲ್ಲರೂ ಮಾಡಲೇಬೇಕಾಗಿದೆ. ಅಥವಾ ಈ ಸತ್ಸಂಗ ಭಜನೆಗಳ ಬೆಲೆ ಏನು ಅಂತ ಹೇಳೋದನ್ನ ಈ ಶ್ಲೋಕದ ಮೂಲಕ ಆದಿಶಂಕರಾಚಾರ್ಯ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ 65. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈಕವಚಿಭಿಃ ನಿವೃತ್ತೈಶ್ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಃ ತವ ವದನ ತಾಂಬೂಲ ಕಬಲಾಃ. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈಃ ಕವಚಿಭಿಃ. ಯಾರೆಲ್ಲ ಅಂತ ಹೇಳಿದ್ರೆ ತ್ರಿಪುರಹರ ವಿಶಾಖ, ಇಂದ್ರ, ಉಪೇಂದ್ರ. ವಿಶಾಖ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ, ಇಂದ್ರ ಗೊತ್ತಿದೆ, ಉಪೇಂದ್ರ ಅಂತ ಹೇಳಿದ್ರೆ ವಿಷ್ಣು, ಬ್ರಹ್ಮ. ಇವರೆಲ್ಲರೂ ಕೂಡ ಯುದ್ಧದಲ್ಲಿ ರಣೆ ಜಿತ್ವಾ ಗೆದ್ದು ಬರ್ತಿದ್ದಾರೆ. ಯುದ್ಧಕ್ಕೆ ಹೋಗೋ ಮೊದಲು ಜಗನ್ಮಾತೆಯನ್ನ ಆರಾಧಿಸಿ ಆಮೇಲೆಯೇ ಯುದ್ಧಕ್ಕೆ ಹೋಗ್ತಾರೆ ಎಲ್ಲ ದೇವತೆಗಳು. ಯಾರೇ ಆಗಿರಲಿ, ಮೊದಲಿಗೆ ಅವಳನ್ನು ಆರಾಧಿಸಿ ಅವಳ ಅನುಗ್ರಹ ಪಡೆದು ಆಮೇಲೆ ಯುದ್ಧಕ್ಕೆ ಹೋಗುವಂಥದ್ದು. ನಾವು ಈ ಕಥೆಗಳೆಲ್ಲ ನೋಡ್ತೇವೆ. ರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಬೇಕಿದ್ರೆ ಮೊದಲು ದೇವಿಯ ಆರಾಧನೆ ಮಾಡಿ ಒಂದು ತಿಲಕವನ್ನ ಇಟ್ಟುಕೊಂಡು ಆಮೇಲೆ ಯುದ್ಧಕ್ಕೆ ಹೋಗುವಂಥದ್ದು ನಾವು ಸೀರಿಯಲ್ಲೋ ಸಿನಿಮಾದಲ್ಲೆಲ್ಲ ನೋಡ್ತಾ ಇರ್ತೇವಲ್ವಾ. ಹಾಗೆ ರಣೇ ಜಿತ್ವಾ ದೈತ್ಯಾನ್, ಅಸುರರೊಟ್ಟಿಗೆ ಯುದ್ಧವನ್ನ ಮಾಡಿ ಗೆದ್ದು ಬಂದಿದ್ದಾರೆ. ಅಪಹೃತ ಶಿರಸ್ತ್ರೈ ಕವಚಿಭಿಃ, ತಲೆಯಲ್ಲಿರುವ ಕಿರೀಟವನ್ನ ತೆಗೆದು ಬಿಡ್ತಾರೆ. ಯಾಕೆ ಹೇಳಿ? ಹಿರಿಯವರಿಗೆ ಕೊಡುವಂತಹ ಗೌರವ. ಯಾರಾದರೂ ಟೊಪ್ಪಿ ಹಾಕೊಂಡು ಬಂದ್ರೆ ನಾವು ಹೇಳ್ತೀವಲ್ಲ, ಸ್ವಲ್ಪ ದೇವಸ್ಥಾನದ ಒಳಗಡೆ ಟೊಪ್ಪಿ ತೆಗ್ದಿಡಿ ಅಂತೆಲ್ಲ ಹೇಳ್ತಾರೆ. ಕಿರೀಟವನ್ನ ಅಪಹೃತ ಶಿರಸ್ತ್ರ ಅಂತ ಹೇಳಿದ್ರೆ ಶಿರದಲ್ಲಿ ಧರಿಸಿರುವಂತಹದ್ದು, ಅದು ಕಿರೀಟ. ಅದನ್ನ ತೆಗೆದು ಬಿಟ್ಟು ಕವಚಿಭಿಃ, ಕವಚಗಳನ್ನ ಧರಿಸಿ ಹೋಗಿರ್ತಾರೆ, ಯುದ್ಧಕ್ಕೆ ಹೋಗಿದ್ದಾರೆ, ರಕ್ಷಾ ಕವಚಗಳನ್ನ ಧರಿಸಿಕೊಂಡಿದ್ದಾರೆ, ಅದನ್ನೆಲ್ಲ ಹಾಗೆ ಇಟ್ಟುಕೊಳ್ತಾರೆ. ಕಿರೀಟವನ್ನ ಮಾತ್ರ ಕೆಳಗೆ ತೆಗೆದಿಟ್ಟು
ನಿವೃತ್ತೈಶ್ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈ. ನಿರ್ಮಾಲ್ಯ ನಿರ್ಮಾಲ್ಯ ಅಂತ ಹೇಳಿದ್ರೆ ಪೂಜೆಗೆ ಉಪಯೋಗಿಸಿ ಆದ ನಂತರ ಮರುದಿನ ತೆಗೆದು ಬಿಡುವಂತಹ ಆ ವಸ್ತುಗಳು, ಪೂಜಾ ಸಾಮಗ್ರಿಗಳು, ಹೂವೇ ಇರ್ಬೋದು, ಅಲ್ಲಿ ಏನನ್ನ ನಾವು ಪೂಜೆಗೆ ಇಟ್ಟಿರ್ತೇವೆಯೋ ಅದು ನಾಳೆಗಾಗುವಾಗ ನಿರ್ಮಾಲ್ಯ, ಅದನ್ನು ತೆಗೆದು ಮತ್ತೆ ಇವತ್ತು ಹೊಸತ್ತಾಗಿ ಹಾಕುವಂಥದ್ದು. ಈ ಶಿವನ ನಿರ್ಮಾಲ್ಯ ಇದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇದಕ್ಕೊಂದು ಕತೆ ಹೇಳ್ತೇನೆ. ಚಿತ್ರವೀರ್ಯ ಅಂತೇಳಿ ಒಬ್ಬ ಗಂಧರ್ವ ಇದ್ದ. ಶಿವನ ತುಂಬ ಭಕ್ತ. ಶಿವನಿಗೂ ಚಿತ್ರವೀರ್ಯ ಅಂತ ಹೇಳಿದ್ರೆ ತುಂಬ ಇಷ್ಟ. ಅವನಿಗೆ ಈ ಸ್ವರ್ಗದಲ್ಲಿ ಇಂದ್ರನ ಹೂದೋಟ ಇದೆ ನೋಡಿ, ಅದರಲ್ಲಿ ಹಲವಾರು ಬಣ್ಣ ಬಣ್ಣದ ಹೂಗಳು, ಹಲವಾರು ಬೇರೆ ಬೇರೆ ಸುವಾಸನೆಯ ಹೂಗಳು ಕಂಡು, ಓಹೋ, ನಾನು ಇದನ್ನ ಶಿವನಿಗೆ ಅರ್ಚನೆ ಮಾಡಿ ಪೂಜೆ ಮಾಡಬೇಕು ಅಂತ ಮನಸ್ಸು ಬಂತು. ಆ ಗಾರ್ಡನಿಂದ ಯಾರು ಕೊಡ್ತಾರೆ ಅವನಿಗೆ ಹೂಗಳು? ಯಾರು ಕೊಡೋದಿಲ್ಲ. ಅದಕ್ಕೋಸ್ಕರ ರಾತ್ರಿ ಹೋಗಿ ಕಳ್ಳತನ ಮಾಡಿ ಹೂಗಳನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಲಿಕ್ಕೆ ಶುರು ಮಾಡಿದಂತೆ. ಇಲ್ಲಿ ಇಂದ್ರನ ಹೂದೋಟದಲ್ಲಿ ಹೂವೇ ಇಲ್ಲ. ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಎಲ್ಲ ಖಾಲಿ. ನಮ್ಮಲ್ಲೂ ಹಲವಾರು ಜನ ಈ ಥರ ಮಾಡ್ತಾರಲ್ವ. ತಮ್ಮ ಮನೆಯಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಗಿಡಗಳು, ಯಾರು ನೋಡೋದು? ಅದಕ್ಕೆ ನೀರು ಹಾಕಬೇಕು, ಕೆಲಸ ಇಲ್ವಾ? ಬೇರೆಯವರ ಮನೆ ಮುಂದೆ ಇರುತ್ತೆ ನೋಡಿ, ಅದು ಗೇಟಿನ ಹೊರಗಡೆ ಇದ್ರೆ ಇನ್ನೂ ಬಹಳ ಸಂತೋಷ. ಗೇಟಿನ ಒಳಗಡೆ ಇದ್ರೂ ಕೂಡ ಅದನ್ನು ಛತ್ರಿಯೋ ಕೊಡೆಯೋ ಕೋಲೋ ಹಿಡ್ಕೊಂಡು ಹೋಗಿ ಅದನ್ನು ಬಗ್ಗಿಸಿ ಗಿಡ ಹಾಳಾದರೂ ಪರವಾಗಿಲ್ಲ, ನನಗೆ ಈ ಹೂವಿನಿಂದ ಅರ್ಚನೆ ಮಾಡಬೇಕು. ಹಲವಾರು ಪಾರ್ಕ್ಗಳಲ್ಲಿ ಹೋಗಿ ಎಷ್ಟು ಚೆನ್ನಾಗಿ ಗಿಡಗಳಿರುತ್ತೆ, ಇದರಲ್ಲಿ ಚಿಕ್ಕ ಪುಟ್ಟ ಹೂಗಳು ಬರ್ತಾ ಇರುತ್ತೆ. ಯಾತಕ್ಕೋಸ್ಕರ ಆ ಪಾರ್ಕಲ್ಲಿ ನೆಟ್ಟಿದ್ದಾರೆ? ಎಲ್ಲರೂ ನೋಡಲಿ, ಆ ಹೂಗಳನ್ನು ನೋಡಿದಾಗ ಮನಸ್ಸಿಗೆ ಆಗುವ ಒಂದು ಆನಂದವೇ ಬೇರೆ. ಇದಕ್ಕೋಸ್ಕರ ಹಾಕಿದ್ರೆ ಇವರು ಭಾರಿ ಪೂಜೆ ಮಾಡೋರು, ಭಾರಿ ಭಕ್ತರು. ಹೋಗಿ ಆ ಹೂಗಳನ್ನೆಲ್ಲ ಕಿತ್ತು ಬೆಳಿಗ್ಗೆ ಇನ್ನೆಲ್ಲರೂ ಬರಬೇಕಿದ್ರೆ ಮೊದಲು ಕತ್ತಲಿರುವಾಗಲೇ ಹೋಗಿ ಅದನ್ನು ಕಿತ್ತುಕೊಂಡು ಬಂದು ಭಾರಿ ಭಕ್ತಿ ನನಗೆ ಪೂಜೆ ಮಾಡೋದು. ಆದಿಶಂಕರಾಚಾರ್ಯ ಶಿವಾನಂದಲ್ಲಿ ಯಾರಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಹೀಗೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲ, ಮನಸ್ಸಿನಲ್ಲಿರುವಂತಹ ಹೃದಯ ಕಮಲವನ್ನು ಅರ್ಪಿಸು ಸಾಕು ಅಂತ ಹೇಳಿದ್ದಾರೆ. ಈಗ ಈ ಕಥೆಯಲ್ಲಿ ಚಿತ್ರವೀರ್ಯನಿಗೆ ಭಾರಿ ಆಸೆ ಆಗ್ತಾ ಇತ್ತು, ಹೀಗೆ ಹಲವಾರು ಬಣ್ಣ ಬಣ್ಣದ ಚಂದ ಚಂದದ ಹೂಗಳು, ಸುವಾಸನೆ ಹೂಗಳು ಅಂತೇಳಿ. ದಿನ ರಾತ್ರಿ ಹೋಗಿ ಕಳ್ಳತನ ಮಾಡಿ ಹೂ ತಂದಿಡೋದು, ಬೆಳಿಗ್ಗೆ ಪೂಜೆ ಮಾಡೋದು. ಇಂದ್ರನಿಗೆ ಬೆಳಿಗ್ಗೆ ಪೂಜೆಗೆ ಅಲ್ಲಿ ಹೂವೇ ಇಲ್ಲ, ಇನ್ನೇನು ಮಾಡೋದು? ಇದು ಯಾರು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ನೋಡಿದ್ರೆ ಗೊತ್ತಾಯ್ತು, ರಾತ್ರಿ ಚಿತ್ರವೀರ್ಯ ಬಂದು ಕಳ್ಳತನ ಮಾಡ್ತಿದ್ದಾನೆ. ಇವನಿಗೆ ಹೇಗೆ ಹಿಡಿದು ಶಿಕ್ಷೆ ಕೊಡೋದು? ಅವನು ಅಂತ ಹೇಳಿದ್ರೆ ಶಿವನಿಗೆ ಭಾರಿ ಇಷ್ಟ. ಮತ್ತೆ ಶಿವನಿಗೆ ಸಿಟ್ಟು ಬಂದ್ರೆ ಏನ್ ಮಾಡೋದು ಅಂತ ನಾರದರ ಹತ್ರ ಕೇಳಿದ್ರಂತೆ. ಆಗ ನಾರದರೊಂದು ಉಪಾಯ ಹೇಳಿದ್ರು. ಅವನು ಬರುವ ದಾರಿಯಲ್ಲಿ ಶಿವನ ನಿರ್ಮಾಲ್ಯವನ್ನ ಅಲ್ಲಿ ಹಾಕಿ ಅವನದನ್ನ ತುಳಿದುಕೊಂಡು ಬರ್ತಾನೆ. ಆಗ ಅವನಿಗೆ ಶಾಪ ಸಿಗತ್ತೆ. ಹೌದಾ? ಓ, ಹಾಗೆ ಮಾಡಿದ್ರು. ಅವನು ನಡೆದು ಬರುವಂತಹ ದಾರಿಯಲ್ಲಿ ಶಿವನ ನಿರ್ಮಾಲ್ಯವನ್ನೆಲ್ಲ ಹಾಕ್ಬಿಟ್ರು. ಪಾಪ ಚಿತ್ರವೀರನಿಗೆ ಗೊತ್ತಿಲ್ಲ, ರಾತ್ರಿ ಬೇರೆ ಹಾಗೆ ನಡ್ಕೊಂಡು ಬಂದ, ತುಳಿದೇ ಬಿಟ್ಟ ಶಿವನ ನಿರ್ಮಾಲ್ಯ. ಅಲ್ಲಿಗೆ ಅವನಿಗೆ ಪಾಪ ಹತ್ತಿಕೊಂಡ್ಬಿಡ್ತು, ಕಾಣಿಸಿಬಿಟ್ಟ. ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಇಂದ್ರ ಅಂತೂ ಅಪಹಾಸ್ಯ ಮಾಡ್ದ, ಕಳ್ಳ ಅಂತೇಳಿ ಅಪಹಾಸ್ಯ ಮಾಡಕ್ಕೆ ಶುರು ಮಾಡಿದ್ರು ಎಲ್ಲರೂ. ಮತ್ತೆ ಅವನ ಶಿವನನ್ನ ಆರಾಧನೆ ಮಾಡೋದಿಕ್ಕೆ ನಾರದರವನಿಗೆ ಸೂಚನೆ ಕೊಡ್ತಾರೆ. ಇಲ್ಲ, ಶಿವನ ನಿರ್ಮಾಲ್ಯವನ್ನ ನೀನು ತುಳಿದಿದ್ಯಾ, ನಿನಗೆ ಶಾಪ ಸಿಕ್ಕಿ ಆಯಿತು. ಇನ್ನು ಬೇರೆಯವರು ಶಾಪ ಕೊಡಬೇಕಾದ ಅಗತ್ಯ ಇಲ್ಲ. ಶಿವನ ನಿರ್ಮಾಲ್ಯಕ್ಕೆ ಅಂತಹ ಪ್ರಾಮುಖ್ಯತೆ ಇದೆ. ಅದನ್ನ ತಿರಸ್ಕಾರ ಮಾಡಿ ಹೋಗುವ ಸಾಧ್ಯತೆ ಇಲ್ಲ. ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಇರುವಂತಹ ಶಿವನ ನಿರ್ಮಾಲ್ಯವನ್ನೂ ಕೂಡ ಈ ಬ್ರಹ್ಮ, ವಿಷ್ಣು, ಇಂದ್ರ ಇವರೆಲ್ಲರೂ, ಸುಬ್ರಹ್ಮಣ್ಯ ಇವರೆಲ್ಲರೂ ಕೂಡ ತಿರಸ್ಕಾರ ಮಾಡಿ ಮುಂದಕ್ಕೆ ಸಾಗಿ ಬರ್ತಿದ್ದಾರೆ. ಏನು ಬೇಕಾಗಿದೆ ಅವರಿಗೆ? ವಿಶಾಖೇಂದ್ರೋಪೇಂದ್ರೈಹಿ ಶಶಿ ವಿಷದ ಕರ್ಪೂರ ಶಕಲ ವಿಲಿಯಂತೆ ಮಾತಃ ತವ ವದನ ತಾಂಬೂಲ ಕಬಲಾಹ. ಜಗನ್ಮಾತೆ ತಾಂಬೂಲವನ್ನ ಜಗಿತಿರ್ತಾಳೆ.
ಅದರಲ್ಲಿ ಬೆಳ್ಳಗೆ ಇರುವಂತಹ ಕರ್ಪೂರ, ಪಚ್ಚ ಕರ್ಪೂರ ಅಂತ ಹೇಳ್ತೀವಿ ನೋಡಿ, ಆ ಸುವಾಸನೆಯನ್ನು ಬೀರುವಂತಹ ಪಚ್ಚ ಕರ್ಪೂರ ಇರುತ್ತೆ. ಇನ್ನು ಹಲವಾರು ವಸ್ತುಗಳನ್ನು ಅದರಲ್ಲಿ ಹಾಕಿರ್ತಾರಲ್ವ ತಾಂಬೂಲದಲ್ಲಿ, ಅದನ್ನ ಚರ್ವಣ ಮಾಡ್ತಿರ್ತಾಳೆ. ಆಗ ಒಂದೊಂದು ತುಣುಕುಗಳು ಕರ್ಪೂರ ಶಕಲ, ಒಂದೊಂದು ತಾಂಬೂಲ ಕಬಲ, ಸಣ್ಣ ಸಣ್ಣ ತುಣುಕುಗಳು ಎಲ್ಲಾದರೂ ಹೊರಬಿದ್ರೆ ಅದನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳುವ ದೃಷ್ಟಿಯಿಂದ ಯುದ್ಧದಲ್ಲಿ ಜಯಿಸಿ ಬಂದಿರುವಂತಹ ದೇವತೆಗಳು, ದೇವತೆಗಳು ಸುಬ್ರಹ್ಮಣ್ಯ, ಇಂದ್ರ, ಬ್ರಹ್ಮ, ವಿಷ್ಣು ಇವರೆಲ್ಲರೂ ಕೂಡ ತಮ್ಮ ಕಿರೀಟವನ್ನ ಬದಿಗಿಟ್ಟು ತೆಗೆದು ಬದಿಗಿಟ್ಟು, ಅಂದರೆ ಅಷ್ಟು ಗೌರವನ್ನ ಸೂಚಿಸುತ್ತಾ ಈ ತಾಂಬೂಲದ ಕಬಲಕ್ಕೋಸ್ಕರ ಅವಳ ಪಾದದ ಹತ್ರ ಬಂದಿರ್ತಾರಂತೆ. ಏನೋ ಅವಳು ಮಾತಾಡುವಾಗ ಮಕ್ಕಳೇ ಬಂದ್ರಾ ಅಂತ ಕೇಳುವಾಗ ಬಾಯಲ್ಲಿ ಚವಿತಾ ಇದ್ಲಲ್ವಾ, ಅದರಿಂದ ಒಂದು ಸ್ವಲ್ಪ ಬೀಳ್ಬೋದು, ಹೊರಗಡೆ ಬಿದ್ದರೆ ನಾವು ಅದನ್ನು ಸವಿತೇವೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಶಕ್ತಿ ಇದೆ. ಹೋಗುವಾಗ, ಯುದ್ಧಕ್ಕೆ ಹೋಗುವಾಗ ಪ್ರಾರ್ಥನೆಯನ್ನು ಮಾಡಿ ಹೋಗಿದ್ದಾರೆ, ಅವಳ ಆರಾಧನೆಯನ್ನು ಮಾಡಿ ಹೋಗಿದ್ದಾರೆ. ಅವರಿಗೆ ಬೇಕಾದಂತಹ ಶಕ್ತಿಯನ್ನ ಅವಳು ಪ್ರಸಾದಿಸಿದ್ದಾಳೆ. ಆದ ಮೇಲೆ ಒಂದು ಧನ್ಯವಾದ ಹೇಳಬೇಡವೆ? ನಮ್ಮ ಆಗ ಅವರೆಲ್ಲ ನಮಗೆ ಕೆಲಸ ಆಗುವ ತನಕ ಮಾತ್ರ ಅವಳು, ಆದ ಮತ್ತೆ ನಾನೇ, ನನ್ನಿಂದಾಗಿ ಆಗಿರೋದು, ಮತ್ತೆ ಅವಳು ಬೇಡ ನಮಗೆ. ಅವರೆಲ್ಲ ಹಾಗಲ್ಲ, ಮತ್ತೆ ಬಂದು ತಮ್ಮ ಗೌರವಪೂರ್ವಕವಾದ ಧನ್ಯವಾದವನ್ನ ಹೇಳೋದು ಮಾತ್ರ ಅಲ್ಲದೆ ಅವಳಿಂದ ನಮಗೆ ಏನೊಂದು ಪ್ರಸಾದ ಸಿಗತ್ತೆ. ನಾವು ಲಲಿತಾ ಸಹಸ್ರನಾಮದಲ್ಲಿಯೂ ನೋಡ್ತೇವೆ, ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಟಿಕಾ ಮೋದ ಸಮಾಕರ್ಷ ದಿಗಂತರ. ಆ ಆಮೋದ, ಆ ಸುವಾಸನೆ ಹೇಗಿದೆ ಅಂತ ಹೇಳಿದ್ರೆ, ಅಪ್ಪ ದಿಗಂತರದಲ್ಲಿ ಹೋಯ್ತು, ಹಬ್ಬಿ ಹೋಯ್ತದು. ದೇವತೆಗಳೇ ಅವಳ ಉಚ್ಚಿಷ್ಟ ಅಂತ ಹೇಳಿದ್ರೆ, ಅಂತಹ ಮಹಾತ್ಮರು ಅಥವಾ ಗುರು ತಿಂದು ಬಿಟ್ಟಿರುವಂತಹ ಒಂದು ಅಗಳಿರ್ಬೋದು. ಹಲವಾರು ಕಥೆಗಳನ್ನು ನಾವು ಕೇಳ್ತೇವೆ. ಗುರುವಿನ ಅನುಗ್ರಹ ಹೇಗಿತ್ತು ಅಂತೇಳಿದ್ರೆ, ತಿಂದು ಬಿಟ್ಟಿರುವಂತಹ ಒಂದು ಅಗಳನ್ನ ಈ ಶಿಷ್ಯ ತಿಂದು ಇಡೀ ಜ್ಞಾನವನ್ನು ಪಡಿತಾನೆ, ಮೋಕ್ಷವನ್ನೇ ಪಡಿತಾನೆ. ಅಂತಹ ಶಕ್ತಿ ಇರುವಂಥದ್ದು, ಅದಕ್ಕೆ ಹೆಸರು ಉಚ್ಚಿಷ್ಟ. ಅದೇ ನಾವು ತಿಂದರೆ ಅದಕ್ಕೆ ಎಂಜಲು. ಇದು ವ್ಯತ್ಯಾಸ ಇದೆ, ಉಚ್ಚಿಷ್ಟಕ್ಕೂ ಎಂಜಲಿಗೂ ವ್ಯತ್ಯಾಸ ಇದೆ. ಆ ಶಕ್ತಿ ಇರುವಂಥದ್ದು ಉಚ್ಚಿಷ್ಟ. ನಾವ್ಯಾಕೆ ಹಾಗಾದ್ರೆ ಇನ್ನೊಬ್ಬರ ಎಂಜಲು ತಿನ್ನಬಾರ್ದು ಅಂತ ಹೇಳ್ತೇವೆ? ಅವರ ಎಂಜಲೆಲ್ಲ ತಿನ್ಬೇಡ ಅಂತ ಹೇಳಲ್ವಾ? ನಾವು ತಿನ್ನಲ್ಲ, ಬೇರೆಯವ್ರಿಗೆ ಹೇಳ್ತೀವಿ ತಿನ್ಬೇಡಿ, ಮಕ್ಕಳಿಗೂ ಹೇಳ್ತಾ ಇರ್ತೀವಿ ತಿನ್ಬೇಡಿ ಹಾಗೆ ಅಂತ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಶಕ್ತಿ ಇದೆ. ಯಾವ ವ್ಯಕ್ತಿ ಅದನ್ನ ತಿಂದು ಬಿಟ್ಟಿದಾರೋ ಆ ವ್ಯಕ್ತಿಯ ಗುಣಗಳು ಈ ತಿಂದುಳಿದ ಆಹಾರದಲ್ಲಿ ಬರುತ್ತೆ. ನಾವು ಯಾರಾದರೂ ಸ್ವಲ್ಪ ಕೆಟ್ಟ ವ್ಯಕ್ತಿದು ತಿಂದರೆ ಆ ಕೆಟ್ಟ ಗುಣಗಳು ನಮಗೆ ಬರುತ್ತೆ. ಹಾಗೆ ಇಲ್ಲಿ ಈ ಜಗನ್ಮಾತೆಯ ಗುಣಗಳು ನಮಗೆ ಬೇಕು. ಅವಳು ಗುರುರೂಪಿಣಿ, ಅವರಿಗೆಲ್ರಿಗೂ ಕೂಡ ಗುರುರೂಪಿಣಿ ಅವಳು. ಅದೆಲ್ಲ ಬೇಕು, ನಮಗೆ ಬೇಕು ಅಂತ ಹೇಳುವ ಆಸೆಯಿಂದ ಶಿವನ ನಿರ್ಮಾಲ್ಯ ಅದೆಲ್ಲ ಚಂಡಿಕೇಶ್ವರನಿಗೆ ಬಿಟ್ಟು ಬಿಡ್ತಾರೆ. ನೀನೇ ತಗೋ, ನಮಗೆ ಬೇಡ. ನಾನು ಕರ್ನಾಟಕದಲ್ಲಿ ಹೆಚ್ಚಿನ ಕಡೆಯಲ್ಲಿ ಚಂಡಿಕೇಶ್ವರನ ಗುಡಿ ಅಂತ ನೋಡಿಲ್ಲ, ಆದರೆ ತಮಿಳುನಾಡಿನಲ್ಲಿ ಖಂಡಿತವಾಗಿಯೂ ಶಿವನ ಗುಡಿ ಇದ್ರೆ ಅಲ್ಲಿ ಹತ್ರ ಚಂಡಿಕೇಶ್ವರನ ಗುಡಿ ಇದ್ದೇ ಇದೆ. ಈ ನಿರ್ಮಾಲ್ಯವನ್ನೆಲ್ಲ ಸ್ವೀಕಾರ ಮಾಡುವಂಥದ್ದು ಚಂಡಿಕೇಶ್ವರ. ಇದು ಶಿವ ಅವನಿಗೆ ಅನುಗ್ರಹಿಸಿರುವಂಥದ್ದು. ಹಾಗೆ ಇಲ್ಲಿ ನಿವೃತ್ತೈ ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈ, ಆ ಶಿವನ ನಿರ್ಮಾಲ್ಯವನ್ನ ತ್ರಿಪುರಹರ ಅಂದ್ರೆ ಶಿವ. ಏನು ತ್ರಿಪುರ ಅಂತ ಹೇಳಿದ್ರೆ, ತ್ರಿಪುರಾಸುರನನ್ನ ಕೊಂದ ಕಥೆಯನ್ನು ನಾವು ಶಿವಾನಂದ ಲಹರಿಯಲ್ಲಿ ನೋಡಿದ್ದೇವೆ. ಇಲ್ಲಿ ತ್ರಿಪುರ ಅಂತ ಹೇಳಿದ್ರೆ ನಮ್ಮ 3 ಅವಸ್ಥೆಗಳು, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಇದೆಲ್ಲವನ್ನ ನಾಶ ಮಾಡಿ ನಮ್ಮನ್ನ ತುರಿಯಾ ಸ್ಥಿತಿಗೆ ಕರೆದುಕೊಂಡು ಹೋಗುವಂಥದ್ದು. ಹಾಗಾಗಿ ಶಿವನಿಗೆ ತ್ರಿಪುರಹರ ಅಂತ ಹೆಸರು. ಅದನ್ನು ಬಿಟ್ಟು ಚಂಡಾಂಶ,
ಆ ಚಂಡಿಕೇಶ್ವರನಿಗೆ ಅದನ್ನು ಬಿಟ್ಟು ಬಿಟ್ಟು ನೀನೇ ತಗೋ ಅಂತ ಹೇಳಿ ಅದನ್ನು ಬಿಟ್ಟು ಇವರೆಲ್ಲರೂ ಕೂಡ ಶಶಿ ವಿಷದ ಕರ್ಪೂರ ಶಕಲ ವಿಲಿಯಂತೆ ಮಾತಃ, ಅದರಲ್ಲಿ ಆ ತಾಂಬೂಲದ ಕಬಲಗಳು ಅವರಲ್ಲಿ ಲೀನವಾಗಬೇಕು, ಅದನ್ನು ಅವರು ಸವಿಬೇಕು, ಅದನ್ನು ಅವರು ಜಗಿಬೇಕು. ಸಣ್ಣ ತುಂಡು ಸಿಕ್ಕಿದ್ರು ಸಾಕು, ಅದಕ್ಕೋಸ್ಕರ ಕಾಯ್ತಾ ಕಾಯ್ತಾ ಕೂತಿರ್ತಾರೆ ಆ ಜಗನ್ಮಾತೆಯ ಮುಂದೆ. ನಾವು ಹಲವಾರು ಕಥೆಗಳಲ್ಲಿ ನೋಡ್ತೇವೆ, ದೇವತೆಗಳು ದೈತ್ಯರ ಜೊತೆ ಯುದ್ಧ ಮಾಡುವಂಥದ್ದು. ಏನಿದು ದೈತ್ಯರು ಹೇಳಿದ್ರೆ, ನಮ್ಮ ಒಳಗೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಸ್ವಾರ್ಥತೆ, ವ್ಯಾಮೋಹ, ಇದೆಲ್ಲವೂ ಕೂಡ ನಮಗಿರುವಂತಹ ವೈರಿಗಳು ಅಥವಾ ದೈತ್ಯರು. ನಾವು ನಿತ್ಯ ಯುದ್ಧ ಮಾಡಲೇಬೇಕಾಗುತ್ತೆ. ಯುದ್ಧ ಮಾಡಿಲ್ಲ ಅಂತಾದರೆ ಮತ್ತೆ ಕೆಟ್ಟ ಗುಣಗಳು ಅಥವಾ ಇಂತಹ ವೈರಿಗಳು ಪ್ರಬಲವಾಗಿ ಬಿಡ್ತವೆ. ಅವರ ಶಕ್ತಿಯನ್ನು ಕಡಿಮೆ ಮಾಡಿ ಒಳ್ಳೆಯ ಗುಣಗಳನ್ನು ನಾವು ಹೆಚ್ಚು ಮಾಡಿಕೊಳ್ಬೇಕು ಅಂತಾದ್ರೆ ಅವಳ ಆರಾಧನೆ, ಆ ಜಗನ್ಮಾತೆಯ ಆರಾಧನೆಯನ್ನು ನಾವು ಮಾಡಲೇಬೇಕಾಗತ್ತೆ. ಈ ಜಗನ್ಮಾತೆ ಪರ ಹೌದು, ಅಪರ ಕೂಡ ಹೌದು. ಅಪರ ಅಂದ್ರೆ ಏನು? ಪರ ಅಂದ್ರೆ ಏನು? ಪರ ಅಂತ ಹೇಳಿದ್ರೆ ಆ ಶ್ರೇಷ್ಠ ಜ್ಞಾನ, ಶ್ರೇಷ್ಠವಾದದ್ದು ಯಾವುದದು? ಆತ್ಮ, ಪ್ರಜ್ಞೆ ಅಂತ ನಾವು ಹೇಳ್ತೀವಿ, ಅದು ಪರ. ಅಪರ ಅಂತ ಹೇಳಿದ್ರೆ ಪ್ರಕೃತಿ, ಈ ಪ್ರಪಂಚ, ಇದೆಲ್ಲವೂ ಅಪರ. ಯಾವುದು ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆಯೋ ಅದೆಲ್ಲವೂ ಅಪರ. ಅದಕ್ಕೆ ಅತೀತವಾಗಿರುವಂಥದ್ದು ಪರ. ಹಾಗಾಗಿ ಅಪರ ಅಂತ ಹೇಳಿದ್ರೆ ಪ್ರಕೃತಿ ಕೂಡ. ನಾವು ಅಪರ. ನಮ್ಮಲ್ಲಿ ಇಂದ್ರಿಯಗಳು 10 ಇಂದ್ರಿಯಗಳಿವೆ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಒಟ್ಟು 10 ಇಂದ್ರಿಯಗಳು. ಈ ಇಂದ್ರಿಯಗಳಲ್ಲಿ 2 ಥರದ ವೃತ್ತಿಗಳು ಇವೆ. ಒಂದು ಮಂಗಲವಾದ ಅಥವಾ ಒಳ್ಳೆಯ ವೃತ್ತಿ, ಇನ್ನೊಂದು ಅಮಂಗಲವಾದ ಅಥವಾ ದುಷ್ಟವಾದ ವೃತ್ತಿ. ನಮ್ಮಲ್ಲೇ ನಾವು ಗಮನಿಸಬಹುದು, ಪ್ರತಿಯೊಂದು ಇಂದ್ರಿಯವೂ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಮಾಡತ್ತೆ ಅಲ್ವೇ? ನಾವು ಸ್ವಲ್ಪ ಜಾಗರೂಕರಾಗಿಲ್ಲ ಅಂತ ಆದ್ರೆ ಖಂಡಿತವಾಗಿಯೂ ಕೆಟ್ಟದನ್ನ ಮಾಡೇ ಮಾಡತ್ತೆ ಪ್ರತಿಯೊಂದು ಇಂದ್ರಿಯವೂ ಕೂಡ. ಅವ್ರು ವೈದ್ರಲ್ಲ, ಸ್ವಲ್ಪ ಕೇಳ್ತೇನೆ, ಅವ್ರು ಏನು ಅವ್ರನ್ನ ವೈದ್ರು, ಯಾವ ಶಬ್ದವನ್ನು ಅವರು ಉಪಯೋಗಿಸಿದ್ರು ಅಲ್ವೇ? ಈ ಥರದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಮನಸ್ಸು ಈ ಇಂದ್ರಿಯಗಳು ಎಲ್ಲವೂ ಕೂಡ ಪರವೂ ಆಗ್ಬೋದು, ಅಪರವೂ ಆಗ್ಬೋದು. ಇದು ನಮ್ಮ ಕೈಯಲ್ಲಿದೆ. ನಮ್ಮ ಜೀವನದ ಶೈಲಿ ನಮ್ಮ ಕೈಯಲ್ಲಿದೆ. ಅದನ್ನ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗೋದಿಕ್ಕೆ ಉಪಯೋಗಿಸಬಹುದು, ಇಲ್ಲ ಲೌಕಿಕ ಪ್ರಪಂಚದಲ್ಲಿ ಮುಳುಗಿ ಹೋಗೋದಿಕ್ಕೆ ಕೂಡ ಉಪಯೋಗಿಸಬಹುದು. ಅದು ಚಾಯ್ಸ್ ನಮ್ಮದು. ಆ ಸರಿಯಾದ ಸೆಲೆಕ್ಷನ್ ಮಾಡಬೇಕು ಅಂತಾದ್ರೆ ಜಗನ್ಮಾತೆಯನ್ನ ನಾವು ಆರಾಧನೆ ಮಾಡಲೇಬೇಕು ಅಂತ ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ 66. ವಿಪಂಚಾ ಗಾಯಂತಿ ವಿವಿಧಮಪದಾನಂ ಪಶುಪತೇಃ ತ್ವಯಾರಬ್ಧೇ ವಕ್ತುಂ ಚಲಿತ ಶಿರಸಾ ಸಾಧು ವಚನೆ ತದೀಯೈರ್ಮಾಧುರ್ಯೈ ಅಪಲಪಿತ ತಂತ್ರೀಕಲರವಾಂ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೇನ ನಿಭೃತಂ. ಕೊನೆಯ ಗೆರೆಯಲ್ಲಿ ಬರ್ತಾ ಇದೆ ನಿಜಾಂ ವೀಣಾ ವಾಣಿ. ಈಗ ಮತ್ತೆ ಸರಸ್ವತಿ ಅಥವಾ ವಾಣಿಯ ಬಗ್ಗೆ ಹೇಳ್ತಿದ್ದಾರೆ. ವಿಪಂಚ ಗಾಯಂತಿ, ತನ್ನ ವೀಣೆಯ ಜೊತೆ ವೀಣೆಯನ್ನು ನುಡಿಸುತ್ತಾ ಸರಸ್ವತಿ ಅದ್ಭುತವಾದ ಗಾಯನವನ್ನ ಮಾಡ್ತಾ ಇದ್ದಾಳೆ. ವಿವಿಧ ಮಪದಾನಂ ಪಶುಪತೇಹೆ, ಪಶುಪತಿಯ ಗುಣಗಾನವನ್ನ ವೀಣೆಯನ್ನ ನುಡಿಸುತ್ತಾ ಹಾಡ್ತಾ ಸರಸ್ವತಿ ಇದ್ದಾಳೆ. ತ್ವಯಾರಬ್ಧೆ ವಕ್ತುಂ ಚಲಿತ ಶಿರಸ ಸಾಧು ವಚನೆ. ಸಾಧು ಸಾಧು ಅಂತ ಹೇಳಿದ್ರೆ ಆಹಾ, ಶಬ್ಬಾಸ್ ಶಬ್ಬಾಸ್, ಶ್ಲಾಘನೆ. ಸರಸ್ವತ್ಯ ಇನ್ನೊಂದು ಶ್ಲೋಕದಲ್ಲಿ ನಾವು ನೋಡಿದೆವು ಹೇಗೆ ಝುಮ್ಕ, ತಲೆಯನ್ನು ಅಲ್ಲಾಡಿಸುವಾಗ ಝುಮ್ಕ
ನಾದವನ್ನ ಸೃಷ್ಟಿ ಮಾಡತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಚಲಿತ ಶಿರಸ ಸಾಧು ವಚನಿನಿ, ತಲೆಯನ್ನು ಅಲ್ಲಾಡಿಸುತ್ತಾ ಸಾಧು ಸಾಧು ಅಂತ ಹೇಳಿದ್ರೆ ಆಹಾ ಶ್ರೇಷ್ಠವಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾ ಇರುವಾಗ ತದೀಯೈರ್ ಮಾಧುರ್ಯೈ ಅಪಲಪಿತ ತಂತ್ರೀ ಕಲರವಾಂ, ಅದರಿಂದ ಬಂದಿರುವಂತಹ ಕಲರವ, ಆ ನಾದ ಸಾಧು ಅಂತೆ ಅಷ್ಟೇ ಹೇಳಿರೋದು. ಸಾಧು ಸಾಧು, ಬೇರೇನು ಹೇಳಿಲ್ಲ. ತಲೆಯನ್ನು ಆಡಿಸುತ್ತಾ ಸಾಧು ಸಾಧು ಅಂತ ನೀನು ಹೇಳಿದ್ಯಲ್ವಾ. ಅಷ್ಟೊತ್ತಿಗೆ ಅವಳೇನು ಮಾಡಿದ್ಲಂತೆ, ಆ ಮಾಧುರ್ಯವನ್ನ ಕೇಳಿ ನಿಚುಲಯತಿ ಚೋಲೇನ ನಿಭೃತಂ, ತನ್ನ ವೀಣೆಯನ್ನು, ನಿಜಾಂ ವೀಣಾ, ಸರಸ್ವತಿಯ ವೀಣೆ ಹೆಸರು ಕಚ್ಚಪಿ, ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಅಂತೇಳಿ ಲಲಿತಾ ಸಹಸ್ರನಾಮಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡ್ತಿದ್ದಾಳೆ ಸರಸ್ವತಿ, ಹಾಡ್ತಾ ಇದ್ಲು, ವೀಣನ ನುಡಿಸ್ತಾ ಹಾಡ್ತಾ ಇದ್ಲು. ಆಗ ಈ ಜಗನ್ಮಾತೆ ಸಾಧು ಸಾಧು ಅಂತ ಹೇಳುವ ಈ ಪದಗಳನ್ನ ಕೇಳಿ ಅದರ ಮಾಧುರ್ಯವನ್ನ ಆಲಿಸಿದಾಗ, ಓ, ಆ ಹೇಳಿದಂಥ ಒಂದೇ ಒಂದು ಪದದಲ್ಲಿ ಎಂತಹ ಮಾಧುರ್ಯ ಇದೆ, ಅಂತಹ ಮಾಧುರ್ಯ ನಾನು ಹಾಡುವಂತಹ ಗಾಯನದಲ್ಲಿ ಇದೆಯಾ, ನನ್ನ ಸಂಗೀತದಲ್ಲಿ ಇದೆಯಾ? ಇಲ್ಲಲ್ವಾ. ಹಾಗಾದರೆ ನಾನು ಯಾಕೆ ಹಾಡೋದು? ಬೇಡ. ಒಂದೇ ಒಂದು ಶಬ್ದ, ಸಾಧು ಅಂತ ಹೇಳುವ ಶಬ್ದದಲ್ಲಿರುವಂತಹ ಮಾಧುರ್ಯ ನನ್ನ ಗಾಯನದಲ್ಲಿ ಇಲ್ಲ ಅಂತ ಹೇಳಿ ನಿಚುಲಯತಿ ಚೋಲೇನ ನಿಭೃತ, ಮಾತನಾಡದೆ ತನ್ನ ವೀಣೆಯನ್ನ ಬದಿಗೆ ತೆಗೆದುಕೊಂಡು ಹೋಗಿ ಬಟ್ಟೆ ಚೋಲೇನ ನಿಚುಲಯತಿ, ಅದನ್ನ ಹೊದಿಕೆಯನ್ನ ಹಾಕಿ ಮುಚ್ಚಿಬಿಟ್ಲಂತೆ ಸರಸ್ವತಿ. ಯಾಕೆಂತ ಹೇಳಿದ್ರೆ ಒಂದು ಪದ, ಜಗನ್ಮಾತೆ ಒಂದೇ ಒಂದು ಪದ ಹೇಳಿರುವಂಥದ್ದು ಸಾಧು. ಆ ಒಂದು ವಚನ ಹೇಗಿತ್ತು ಅಂತ ಹೇಳಿದ್ರೆ ಅಷ್ಟು ಮಾಧುರ್ಯ. ಅಪ್ಪ, ಅದರ ಮುಂದೆ ನನ್ನ ಈ ಗಾಯನ ಏನಿದೆ ಅಂದ್ರೆ ಏನಿಲ್ಲಿ ನಮಗೆ ಲಕ್ಷ್ಮಿ, ಸರಸ್ವತಿ, ಕಾಳಿ, ದುರ್ಗಾ ಇವರೆಲ್ಲರೂ ಯಾರು? ಇವರೆಲ್ಲರೂ ಕೂಡ ಜಗನ್ಮಾತೆಯೇ ಬೇರೆ ಬೇರೆ ರೂಪದಲ್ಲಿ ಅಭಿವ್ಯಕ್ತವಾಗಿರುವಂಥದ್ದು. ಲಕ್ಷ್ಮಿ ನಮಗೆ ರಿದ್ಧಿಯನ್ನ ಕೊಡ್ತಾಳೆ. ರಿದ್ಧಿ ಅಂತ ಹೇಳಿದ್ರೆ ಸಂಪತ್ತು, ಎಲ್ಲ ಥರದ ಸಂಪತ್ತು, ಆರೋಗ್ಯವೂ ಒಂದು ಸಂಪತ್ತು, ಅದನ್ನು ಕೊಡುವಂಥವಳು ನಮಗೆ ಲಕ್ಷ್ಮಿ. ಸರಸ್ವತಿ ಬುದ್ಧಿಯನ್ನ ಕೊಡ್ತಾಳೆ. ಹಾಗೆಯೇ ಕಾಳಿ ಸಿದ್ಧಿಯನ್ನ ಕೊಡ್ತಾಳೆ. ಬೇರೆ ಬೇರೆ ಥರದ ಸಿದ್ಧಿಯನ್ನ ಕೊಡುವಂಥವಳು ಕಾಳಿ. ಅಂದರೆ ಅವರವರಿಗೆ ಒಂದು ಬೌಂಡ್ರಿಯ ಒಳಗಡೆ ಇದು ನಿನ್ನ ಡಿಪಾರ್ಟ್ಮೆಂಟ್, ಇದು ನಿನ್ನ ಡಿಪಾರ್ಟ್ಮೆಂಟ್, ಇದೆಲ್ಲದಕ್ಕೂ ಮಾನಿಟರ್ ಮಾಡೋರು ಯಾರು? ಅವರೆಲ್ಲರಿಗೂ ಚೀಫ್ ಆಗಿರುವಂಥದ್ದು ಈ ಜಗನ್ಮಾತೆ. ಈಗ ಸರಸ್ವತಿ ಹಾಡ್ತಾ ಇರಬೇಕಿದ್ರೆ ಅವಳಿಗೆ ಅನ್ನಿಸ್ತಾ ಇತ್ತು ಚೆನ್ನಾಗಿ ಹಾಡ್ತಾ ಇದ್ದೇನೆ, ಚೆನ್ನಾಗಿ ಹಾಡ್ತಾಳೆ, ಅದಕ್ಕೆ ಸಂಶಯ ಇಲ್ಲ. ಆದರೆ ಒಂದು ಶಬ್ದವೇ ಇನ್ನೂ ಜಾಸ್ತಿ ಇದೆ ಅಂತಾದರೆ ನಾನು ಅವಳಿಗೆ ಗೌರವ ಕೊಡಬೇಕಲ್ವೇ? ನಾವು ಕೆಲವೊಂದು ಸಲ ನಾವೇನಾದರೂ ಒಂದು ವಿಷಯ ಹೇಳ್ತೀವಿ, ಅವಾಗ ಬೇರೆಯವರು ಅದಕ್ಕಿಂತ ಜಾಸ್ತಿ ಅದೇ ವಿಚಾರ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಅವರಿಗೆ ಗೊತ್ತಿದೆ ಅಂತ ಆದರೆ ಅವರು ಅದನ್ನು ಹೇಳಕ್ಕೆ ಹೊರಟ್ರೆ ನಾವೇನು ಮಾಡ್ತೀವಿ? ಅವರನ್ನು ಸ್ವಲ್ಪ ಕೆಳಗೆ, ಹೇಗಾದರೂ ಕೆಳಗೆ ತಾಳಬೇಕು. ನನಗಿಂತ ಜಾಸ್ತಿ ಅವರಾಗಬಾರ್ದು. ಅವರನ್ನು ಸ್ವಲ್ಪ ಏನಾದರೂ ಒಂದು ರೀತಿಯಲ್ಲಿ ಕಾಲು ಎಳೆದು ಕೆಳಕ್ಕೆ ಹಾಕಬೇಕಾಗಿದೆ. ಇದು ನಮ್ಮ ಮನೋಭಾವನೆ. ಸರಸ್ವತಿ ಹೇಗಿದ್ದಾಳೆ? ಓಹ್, ಇವಳ ಒಂದು ಶಬ್ದವೇ ಇಷ್ಟು ಮಾಧುರ್ಯವಾಗಿದ್ದರೆ ನಾನು ಹಾಡಿ ಏನು ಪ್ರಯೋಜನ ಮತ್ತೆ? ಬೇಡ, ಅವಳಿಗೆ ಗೌರವವನ್ನು ಸೂಚಿಸ್ತೇನೆ ಅಂತ ಹೇಳುವ ದೃಷ್ಟಿಯಿಂದ ವೀಣೆಯನ್ನೇ ಬದಿಗಿಟ್ಟು ಸುಮ್ಮನೆ ಕೂತ್ಲಂತೆ. ಸರಸ್ವತಿ ಅಂತೇಳಿದ್ರೆ ನಮಗೆ ಗೊತ್ತಿದೆ, ಸಂಗೀತ, ಸಾಹಿತ್ಯ ಅಥವಾ ಕಲೆಗೆ ರಾಣಿ. ಅಂಥವಳೇ ವೀಣೆಯನ್ನ ಪಕ್ಕಕ್ಕಿಟ್ಟು ಸುಮ್ಮನಿರ್ತಾಳೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡಬೇಕು. ನಾನು ನಾನು ಅಂತ ಹೇಳ್ತೀವಲ್ವಾ, ಎಲ್ಲಿಂದ ಬಂದ್ವಿ, ಮೂಲ ಯಾವುದು? ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ನಾದ ಯೋಗ ಅಂತ ಹೇಳಿದ್ರೇನು? ನಮ್ಮನ್ನ
ಆ ಜಗನ್ಮಾತೆ ಜೊತೆ ಸೇರಿಸುವಂಥದ್ದು ಯಾವುದೇ ಆಗಿರ್ಬೋದು, ಅದು ಯೋಗ. ಯೋಗಾಸನ ಅಂತಲ್ಲ, ಅದಕ್ಕೆ ಬೇಕಾಗಿರುವಂಥದ್ದು ಎಲ್ಲವೂ ಯೋಗ ಅಂತ ಹೇಳುವಂಥದ್ದು. ಇದೀಗ ನಾದ ಯೋಗದ ಬಗ್ಗೆ ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಿರುವಂಥದ್ದು. ಭಜನೆ ಹಾಡೋದು. ಅಯ್ಯೋ ನನಗೆ ಸ್ವರ ಚೆನ್ನಾಗಿಲ್ಲಪ್ಪ, ನಾನೇನು ಹಾಡೋದು ಅಂತ ಹಲವಾರು ಬಾರಿ ನಾವು ಅನ್ಕೊಳ್ತೇವೆ. ಅವರೆಷ್ಟು ಚೆನ್ನಾಗಿ ಹಾಡ್ತಾರೆ, ಸಂತೋಷ, ಚೆನ್ನಾಗಿ ಹಾಡೋರಿದ್ರೆ ಸಂತೋಷ. ಆದರೆ ನನಗೇನು ಬರೋದಿಲ್ಲ ಅಂತ ಕೀಳರಿಮೆ ಯಾರಿಗೂ ಬರಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಸ್ವರ ಮುಖ್ಯ ಅಲ್ಲ, ರಾಗ ಮುಖ್ಯ ಅಲ್ಲ, ತಾಳ ಮುಖ್ಯ ಅಲ್ಲ. ಎಲ್ಲವೂ ಇದ್ರೆ ತುಂಬ ಸಂತೋಷ. ಇದೆಲ್ಲವೂ ಇದ್ದು ಆ ಜಗನ್ಮಾತೆಯ ಮೇಲೆ ಪ್ರೀತಿ ಇಲ್ಲ, ಭಕ್ತಿ ಇಲ್ಲ ಅಂತಾದ್ರೆ ಇದ್ಯಾವುದು ಇದ್ದು ಪ್ರಯೋಜನ ಇಲ್ವಲ್ಲ. ಸ್ವರ ಹೇಗೆ ಇರಲಿ, ತಾಳ ತಪ್ಪಿದ್ರೂ ಪರವಾಗಿಲ್ಲ, ರಾಗ ತಪ್ಪಿದ್ರೂ ಪರವಾಗಿಲ್ಲ, ನಾನು ಜಗನ್ಮಾತೆಗೋಸ್ಕರ ಹಾಡ್ತೇನೆ, ಅವಳಿಗೋಸ್ಕರ ನನ್ನ ಪ್ರೀತಿಯನ್ನ ನಾನು ಹೀಗೆ ವ್ಯಕ್ತಪಡಿಸ್ತೇನೆ. ಇದು ನಾದ ಯೋಗ. ಈ ಥರದ ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಗಮನಕ್ಕೆ ತಂದುಕೊಳ್ಬೇಕು. ನಾನು ಚೆನ್ನಾಗಿ ಹಾಡ್ತೀನೋ ಇಲ್ವೋ, ಯಾರಾದರೂ ಏನಾದರೂ ಹೇಳ್ತಾರೋ ಏನೋ ಅಂತ ಹೇಳುವ ಹಲವಾರು ಸಂಶಯಗಳು ನಮಗೆ ಕಾಡ್ತಾ ಇರುತ್ತೆ. ಹಾಗೆಂತೇಳಿ ಅಭ್ಯಾಸ ಮಾಡಬಾರ್ದು ಅಂತಲ್ಲ, ಅಭ್ಯಾಸ ಮಾಡಬೇಕು. ನಾನು ಚೆನ್ನಾಗಿ ಹಾಡಬೇಕು ಅಂತ ಹೇಳುವ ಉದ್ದೇಶ ಇರಬೇಕು. ಆದರೆ ಕೀಳರಿಮೆ ಖಂಡಿತವಾಗಿಯೂ ಬೇಡ. ನಾನು ಜಗನ್ಮಾತೆಗೋಸ್ಕರ ಹಾಡ್ತಾ ಇರುವಂಥದ್ದು, ಪ್ರೀತಿಯಿಂದ ನಾನು ಹಾಡ್ತೇನೆ, ಭಕ್ತಿಯಿಂದ ನಾನು ಹಾಡ್ತೇನೆ, ಶ್ರದ್ಧೆಯಿಂದ ವಿಶ್ವಾಸದಿಂದ ನಾನು ಹಾಡ್ತೇನೆ. ಈ ಥರದ ವಿಚಾರಗಳನ್ನು ನಾವು ಮನಸ್ಸಿಗೆ ತಂದುಕೊಂಡು ಆಮೇಲೆ ಹಾಡಿದಾಗ ಖಂಡಿತವಾಗಿಯೂ ಅದು ಅವಳಿಗೆ ನಾವು ಅರ್ಪಿಸುವಂತಹ ಒಂದು ಉತ್ತಮವಾದ ಹೂವಾಗ್ಬಿಡತ್ತೆ. ಇದು ನಾದ ಯೋಗ. ಹೇಗೆ ನಾದವನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ಇದ್ರೆ ನಾವೇನು ಮಾಡ್ತೇವೆ, ಸುಮ್ಮನೆ ಹಾಳು ಹರಟೆ, ಅವರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡಿ ಕಾಲಕ್ಷೇಪವನ್ನು ಮಾಡ್ತಾ ಇರ್ತೇವೆ, ಸಮಯವನ್ನು ವ್ಯರ್ಥ ಮಾಡ್ತೇವೆ. ಇನ್ನೆಷ್ಟು ಸಮಯ ನಮಗೆ ಸಿಗತ್ತೋ ಗೊತ್ತಿಲ್ಲ. ವಯಸ್ಸಾಗ್ತಾ ಹೋಗ್ತಾ ಇದೆ. ಎಷ್ಟು ಸಮಯ ನನ್ನ ಮನಸ್ಸು ನನ್ನ ವಶದಲ್ಲಿ ಇಲ್ಲ. ಇನ್ನು ಎಷ್ಟು ಸಮಯ ಈಗ ಅನ್ಕೊಂಡಿರುವ ಹಾಗಾದ್ರೂ ಇರತ್ತೋ, ಅದು ಇಲ್ಲದೆ ಆಗ್ಬೋದು. ವಯಸ್ಸಾದ ಹಾಗೆ ಹೇಳಕ್ಕಾಗೋದಿಲ್ಲ. ಹಾಗಿದ್ದಾಗ ಈಗ ಸಮಯವನ್ನು ವ್ಯರ್ಥ ಮಾಡಬಹುದೇ? ತುಟಿಗಳ ಬಗ್ಗೆ ಹೇಳಿದ್ರು, ನಾಲಗೆ ಬಗ್ಗೆ ಅವಿಶ್ರಾಂತಂ ಪತ್ಯು ಗುಣಗಣ ಕಥಾಮ್ರೇಡನ ಜಪ ಅಂತ ಹೇಳಿದ್ರು. ಯಾಕೆ? ನಾವು ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ. ಇಲ್ದಿದ್ರೆ ಅವಳಿಗೆ ಹೇಳಿ ಏನಾಗಬೇಕು ಆದಿಶಂಕರಾಚಾರ್ಯರಿಗೆ? ನಾವು ಇದನ್ನ ತಿಳಿದು, ಓಹೋ ಹೌದು ನಾನು ಹೀಗೆ ಮಾಡಬೇಕು ಅಂತ ಹೇಳುವ ಭಾವನೆ ನಮ್ಮಲ್ಲಿ ಮೂಡಬೇಕಲ್ವೇ? ಹಾಗಾಗಿ ಇಂಥವರು ಸ್ಮಿತಜ್ಜೋತ್ಸ್ನಾ ಜಾಲಂ ಅಂತ ನಾವು ಈಗ ಕಲಿತ ಹಾಗೆ ಮುಕ್ತಿಯನ್ನು ಪಡೆದಂಥವರಾದರೂ ಕೂಡ ಮತ್ತೆ ಮತ್ತೆ ಈ ಲೋಕಕ್ಕೆ ಹುಳಿಯಾಗಿರುವಂತಹ ಈ ಪ್ರಪಂಚಕ್ಕೆ ಮತ್ತೆ ಮತ್ತೆ ಬರ್ತಾರೆ. ಯಾಕೆಂತೇಳಿದ್ರೆ ನಮ್ಮಂಥವರನ್ನ ಮೇಲಕ್ಕೆ ಎತ್ತೋದಿಕ್ಕೆ, ನಮ್ಮ ಅಭ್ಯುದಯಕ್ಕೆ. ಅವರಿಗೆ ಅದರಿಂದ ಏನೂ ಆಗೋದಿಲ್ಲ, ನಾವು ಹೇಳಿದ್ರು ಅವ್ರಿಗೆ ಏನಾಗೋದಿಲ್ಲ, ಹೇಳದೇ ಇದ್ರು ಅವ್ರಿಗೇನಾಗೋದಿಲ್ಲ. ಆದರೆ ನಮ್ಮ ಭಾವನೆಗಳನ್ನು ನಾವು ಬದಲಾಯಿಸಿಕೊಳ್ಳಬೇಕಾಗಿದೆ. ಈ ದೃಷ್ಟಿಯಿಂದ ನಾವು ಸೌಂದರ್ಯಲರನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಅಂಗವನ್ನು ಯಾಕೆ ಹೇಳ್ತಿದ್ದಾರೆ, ನನಗೂ ಇದೆ ತಾನೇ ಆ ಅಂಗಗಳು, ನಾನು ಹೇಗೆ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಕೆಟ್ಟ ಯೋಚನೆ ಬಂತು, ಅವರನ್ನು ಬೈಬೇಕು ಅಂತ ಬಂತು ಬಾಯಿಗೆ, ಅಷ್ಟೊತ್ತಿಗೆ ತುಟಿ ಅಲ್ಲಿಗೆ ಓಪನ್ ಆಗಬಾರ್ದು. ಆ ಥರದ ವಿಚಾರದಲ್ಲಿ ನಾವು ಸೌಂದರ್ಯಲರನ್ನ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಅಧ್ಯಾತ್ಮ ಪದದಲ್ಲಿ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ
श्रीराम जय जय राम ओम श्रीराम जय राम ओम श्रीराम जय राम। ओम असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांतिः। लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।